ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮೊಹಮ್ಮದ್ ನಲಪಾಡ್ ಅವರೇ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಅಜ್ಜ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನೀವು ಮಾತನಾಡಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಒಂದು ರೀತಿಯಲ್ಲಿ ಆ ಅಜ್ಜ ಅಂದ್ರೆ ತುಂಬಾ ಇಷ್ಟ, ಅಜ್ಜನಿಗೂ ಹಾಗೆ ನಾನಂದ್ರೆ ತುಂಬಾ ಇಷ್ಟ, ಅವ್ರಿಗೊಂದು ಗಿಫ್ಟ್ ಕೊಡ್ಬೇಕು ಅಂದ್ರೆ ನಾನು ಚೇಂಜ್ ಆಗ್ಬೇಕು, ಇನ್ನು 1 ವರ್ಷದ ಒಳಗೆ ಮತ್ತೊಂದು ಗಿಫ್ಟ್ ಅಂದ್ರೆ ನಾನು ಚೇಂಜ್ ಆಗಿ ತೋರಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರಿ. ಆ ಬದಲಾವಣೆ ತಂದಿದ್ಯಾ ನಿಮ್ಮಲ್ಲಿ? ಆ ಒಂದು ಮನೆ ಪರಿವರ್ತನೆ ಆಗಿದೆಯಾ? ಅಜ್ಜನಿಗೆ ನಿಜವಾಗ್ಲೂ ಗಿಫ್ಟ್ ಕೊಡುವಂತಹ ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ ಅಂತ ಅನ್ಸತ್ತಾ? ಹೇಗೆ? ಮೊದಲನೇದಾಗಿ ನನಗೆ ನನ್ನ ಕುಟುಂಬ ಅಂದ್ರೆ ಭಾರಿ ಪ್ರೀತಿ. ನನ್ನ ಫ್ಯಾಮಿಲಿ ನನಗೆಲ್ಲ. ಈ ಘಟನೆ ನಡೆದಾಗಿಂದ ಎಲ್ಲದಕ್ಕಿಂತ ಜಾಸ್ತಿ ನೋವಾಗಿರೋದು ನನ್ನ ಫ್ಯಾಮಿಲಿಗೆ. ಆ ಫ್ಯಾಮಿಲಿಗೆ ನಾನು ಇನ್ಮೇಲೆ ನೋವು ಬರ್ದೇ ಇರಂಗೆ ನಡ್ಕೊಬೇಕು ಅಂತ ನಂದೊಂದು ಆಸೆ. ಅದಂದ್ರೆ ನಾನು ಇದ್ರ ಮುಂಚೆ ನೋವು ತರಂಗ್ ಮಾತಾಡ್ತಾ ಇದ್ದೆ, ನಡ್ಸ್ಕೊಡ್ತಾ ಇದ್ದೆ ಅಂತ ನಾನು ಯಾವತ್ತೂ ಆಕ್ಸೆಪ್ಟ್ ಮಾಡಲ್ಲ. ಇನ್ನು ಮುಂದೆ ನಾನು ಇನ್ನೂ ಹುಷಾರಾಗಿದ್ದು ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿರೋ ಮಾತು ಮೇಡಮ್. ಅಲ್ಲಿ ಸಾಕಷ್ಟು ಭರವಸೆಯನ್ನ ಕೊಟ್ಟಿದ್ದೀರಿ. ಒಂದು ರೀತಿಯಲ್ಲಿ ತುಂಬಾ ಭಾವುಕರಾಗಿ ಮಾತನಾಡುವ ರೀತಿಯಲ್ಲಿ ಕೂಡ ಮಾತನಾಡಿದ್ರಿ ನೀವು. ಆ ಒಂದು ಮಾತನಾಡುವಂತಹ ಸಂದರ್ಭದಲ್ಲಿ ತಂದೆಗಿಂತ ಜಾಸ್ತಿ ನನ್ಗೆ ಇಷ್ಟ ನಮ್ಮ ಅಜ್ಜ, ಅಥವಾ ಅವ್ರಿಗೂ ಕೂಡ ನಾನಂದ್ರೆ ತುಂಬಾ ಇಷ್ಟ, ಎಲ್ಲಾ ವಿಷಯದಲ್ಲೂ ಅವ್ರು ಹೇಳ್ತಾ ಇದ್ರು ಅಂತ ಹೇಳಿ. 9 ಗಂಟೆಯ ಮೇಲೆ ಇನ್ನು ಮುಂದೆ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಈ ರೀತಿಯ ಮಾತುಗಳನ್ನ ಅಜ್ಜ ಹೇಳಿದ್ರ ನಿಮ್ಗೆ? ಹೇಗೆ? ಹೌದು ಮೇಡಮ್. ಈ ಘಟನೆ ನಡೆದಾಗ ನನ್ನ ಮೇಲೆ ತುಂಬಾ ಅಪಪ್ರಚಾರಗಳನ್ನು ನಡೆಸಿದ್ರು ಜನ. ತುಂಬಾ ಪ್ರಾಬ್ಲಮ್ಸ್, ತುಂಬಾ ವಿಚಾರಗಳನ್ನ ನನ್ನ ಮೇಲೆ ಹೇಳಿದ್ರು. ಯಾವ್ದೆಲ್ಲ ನಿಜಾನೇ ಅಲ್ಲ ಅಂತ ಇರೋ ವಿಷಯಗಳನ್ನ ನನ್ನ ಮೇಲೆ ಹೇಳಿದ್ರು. ಆ ಟೈಮಲ್ಲಿ ನನ್ನ ತಂದೆ ಯಾವತ್ತು ಹೇಳ್ತಾ ಇದ್ರು, ತಮ್ಮ ನನ್ನ ತಾಯಿಗೆ ಹುಚ್ಚಿಡಿದ್ರೆ ನನಗೆ ನೋವಾಗುತ್ತೆ, ಇನ್ನೊಬ್ಬನ ತಾಯಿಗೆ ಹುಚ್ಚಿಡಿದ್ರೆ ಬಾಕಿ ಎಲ್ಲ ನಿಂತ್ಕೊಂಡು ನಗ್ನಾಡ್ತಾರೆ ಅಂತ. ಈ ವಿಚಾರದಲ್ಲಿ ನನಗೆ ನೋವಾದಾಗ ನನಗೆ ಅರ್ಥ ಆಯ್ತು ಇದ್ರ ಕಷ್ಟ ಏನಿದೆ ಅಂತ. ಆ ಮೂಮೆಂಟ್ ಅಲ್ಲಿ ಈ 4 ತಿಂಗಳಲ್ಲಿ ನಾನು ಪಟ್ಟಿರೋ ಕಷ್ಟ, ಆ ಕಷ್ಟದಿಂದ ನಾನು ಕಲ್ತಿರೋ ರೀಸನ್ಸ್ ಏನಂದ್ರೆ, ಏನೇ ಮಾಡಿದ್ರು ಫಸ್ಟ್ ಫ್ಯಾಮಿಲಿಯನ್ನ ನಾವು ನಮ್ಮಿಂದ ಫ್ಯಾಮಿಲಿಗೆ ನೋವು ಬರ್ಬಾರ್ದು ಅಂತ ಇರೋ ಒಂದು ವಿಚಾರನ ಕಲ್ತಿದ್ದೀನಿ ಮೇಡಮ್. ಓಕೆ, ನೀವ್ ಹೇಳಿದ್ರೆ ಅಂದ್ರೆ ತುಂಬಾ ನೋವು ಪಟ್ರು ಆ ಸಂದರ್ಭದಲ್ಲಿ ಅಂತೇಳಿ, ಇಡೀ ಫ್ಯಾಮಿಲಿಯವರು ಆ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನ ತಿನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ಹೇಳಿ ನೀವ್ ಹೇಳಿದ್ರಿ. ಒಂದ್ ರೀತಿಯಲ್ಲಿ ನನ್ನಿಂದ ಇನ್ನು ಮುಂದೆ ಯಾವತ್ತೂ ಕೂಡ ಫ್ಯಾಮಿಲಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತಹ ಪಾಠ ಅಂತ. ಇದರ ಜೊತೆಗೆ ಅನೇಕ ಪಾಠಗಳನ್ನ ಕೂಡ ಕಲಿಸುವಂತಹ ಸಂದರ್ಭ ಅಲ್ಲಿ ಆಯ್ತಾ ನಿಮ್ಗೆ ಅಂತ ಅನ್ಸುತ್ತಾ? ಹೇಗೆ? ಜೀವನದ ಪಾಠ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳ ಪಾಠ ಆಗಿರಬಹುದು. ಅದು ಮೇಡಮ್ ನಾನು ಮಾತಾಡ್ತಾ ಅಲ್ಲಿಂದ ಹೇಳ್ದೆ ಮೇಡಮ್, ನೀರು ಜನ ನಮ್ಮ ಹತ್ರ ಬಂದು ಶಾಂತಿನಗರ ಜನ ಎಲ್ಲಾದ್ರೂ ಒಂದ್ಸರಿ ನೀರ್ ಬರಲ್ಲ ಅಂತ ಹೇಳಿದ್ರೆ ನನ್ಗೆ ಆ ಕಷ್ಟ ಏನು ಅಂತ ಅರ್ಥ ಆಗಿರ್ಲಿಲ್ಲ ಮೇಡಮ್. ಯಾವತ್ತು ನಮ್ಮನೇಲಿ ಟ್ಯಾಪ್ ಆನ್ ಮಾಡಿದ ತಕ್ಷಣ ನೀರ್ ಬರುತ್ತೆ, ನನಗೆ ಅದ್ರ ಕಷ್ಟ ಏನು ಅಂತ ಗೊತ್ತಿರ್ಲಿಲ್ಲ. ಈ 4 ತಿಂಗಳಲ್ಲಿ ನಾನು ಅಲ್ಲಿರುವಾಗ ರಾತ್ರಿ ಹೊತ್ತಲ್ಲಿ ಟಾಯ್ಲೆಟ್ ಹೋಗಿ ನೀರಿಲ್ದೆ ಇರುವಾಗ ಪಟ್ಟಿರೋ ಕಷ್ಟ, ಆವತ್ತು ನನಗೆ ಈ ಜನ ನನ್ನ ಹತ್ರ ಹೇಳಿರೋ ಕಂಪ್ಲೇಂಟ್ ಬಗ್ಗೆ ಏನು ಕಷ್ಟ ಅಂತ ಅರ್ಥ ಆಯ್ತು ಮೇಡಮ್. ನಾವು ಅಷ್ಟು ಸಿಂಪಲ್ ಆಗಿ ತಗೊಳ್ಳೋ ವಿಚಾರ ಅಲ್ಲ ಅದು. ಇನ್ ಮುಂದೆ ನಾವು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ಸ್ಟೇಟ್ಗೆ ದೇವ್ರು ನನಗೆ ಇದನ್ನ ನಾನೊಂದು ಲೆಸನ್ ಆಗಿ ತಗೊಂಡಿದ್ದೀನಿ ಮೇಡಮ್. ನನಗೆ ಏನೇ ಕಷ್ಟ ಇದ್ರು ನಮ್ಮ ತಂದೆ ಹೇಳಿದ್ದಾರೆ, ಯಾವ್ದೇ ಸಂದರ್ಭದಲ್ಲಿದ್ರು, ಯಾವ್ದೇ ಒಂದು ಸಿಚುವೇಶನ್ ಅಲ್ಲಿ ಇದ್ರು ಅದ್ರಲ್ಲಿ ಬೆಸ್ಟ್ ಅನ್ನ ಕಲಿಬೇಕು ಅಂತ. ಆ ಜೈಲಲ್ಲಿರೋ ಕಷ್ಟಗಳು, ಅಲ್ಲಿರೋ ಜನರಿಗೆ ಪಡ್ತಾ ಇರೋ ಕಷ್ಟ ಏನು ಅಂತ ಇರೋದು ನನಗೂ ಅರ್ಥ ಆಗಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಮೇಡಮ್. ಅಲ್ಲಿರುವ ಒಂದು ಘಟನೆಯನ್ನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಅಲ್ಲಿ ಕೆಲವು ಜನ ಇದ್ದಾರೆ, 1500 ರೂಪಾಯಿಂದ 2000 ರೂಪಾಯಿ ಕಟ್ಟಕ್ಕಾಗದೆ 8 ರಿಂದ 9 ತಿಂಗಳು ಜೈಲ್ ಟೈಮ್ ಮಾಡಿರೋರು ಜನ ಇದ್ದಾರೆ ಮೇಡಮ್. ಬರೀ 2000 ರೂಪಾಯಿ. ಆ 2000 ರೂಪಾಯಿ ಕೊಡಕ್ಕಾಗದೆ 8-9 ತಿಂಗಳು ಜೈಲ್ ಅನುಭವಿಸೋದು ಅಂದ್ರೆ ಒಂದು ದಿನ ಅಲ್ಲಿರೋದು ಆಚೆ ಒಂದು 10 ವರ್ಷ ಇರಂಗೆ ಫೀಲ್ ಆಗುತ್ತೆ ಮೇಡಮ್. ಯಾಕಂದ್ರೆ ನಮ್ಗೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲ, ನಮ್ಮ ಫ್ರೀಡಮ್ ಅನ್ನ ಕರ್ಬ್ ಆಗುತ್ತೆ. ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ನಾನೊಂದು ಲೆಸನ್ ಆಗಿ ತಗೊಂಡೆ. ಇನ್ ಮುಂದಿನ ಕಾಲದಲ್ಲಿ ನಾವು ಏನೇ ಒಂದು ಸಂದರ್ಭ ಬಂದಾಗ ಓಲ್ಡ್ ಏಜ್ ಹೋಮ್ಗೆ ಹೋಗಿ ನಾವು ಊಟ ಕೊಡ್ತೀವಿ, ನಾವು ಬೇರೆ ಒಂದು ಅನಾಥ ಮಕ್ಕಳ ಹತ್ರ ಹೋಗಿ ನಾವು ಅವ್ರಿಗೆ ಯಾವತ್ತೂ ಸಹಾಯ ಮಾಡಕ್ಕೆ ನೆನ್ಸ್ಕೊಳ್ತೀವಿ.
ಬಟ್ ಜೈಲ್ ಅಂದ್ರೆ ಯಾರು ಅಲ್ಲಿ ಹೋಗಿ ಏನು ಮಾಡ್ಬೇಕು ಅಂತ ಅನ್ಸ್ಕೊಳ್ಳಲ್ಲ ಮೇಡಮ್. ಯಾಕಂದ್ರೆ ಅವ್ರು ತಪ್ಪು ಮಾಡಿ ಹೋಗಿದ್ದಾರೆ ಅಂತ ನಮ್ಮ ಮನ್ಸು ಇರೋದು. ಬಟ್ ಅಲ್ಲಿರೋ ನಿಜಾಂಶ ನೋಡಿದ್ರೆ ನಾವು ಅಲ್ಲಿ ಏನಿದೆ ಅಂದ್ರೆ ತುಂಬಾ ಕಷ್ಟ ಇದೆ. ಅಲ್ಲಿರೋ ಕಷ್ಟವನ್ನ ನಾನು ಇನ್ ಮುಂದೆ ಅದನ್ನ ಸ್ಪಂದಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾನು ಅಲ್ಲಿರುವಾಗ್ಲೂ ಅಷ್ಟೇ ನನ್ನ ಕೈಯಲ್ಲಿ ಆದದ್ದು ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಹೆಲ್ಪ್ ಮಾಡಿದೀನಿ. ಇನ್ ಮುಂದೆ ಅದನ್ನ ಒಂದು ಸೀರಿಯಸ್ ಎಫೆಕ್ಟ್ ಆಗಿ ತಗೊಂಡು ನಾವು ಅದ್ರ ಮೇಲೆ ಕೆಲಸ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಮೇಡಮ್ ನನಗೆ. ಸಾಕಷ್ಟು ನೀವು ಅಲ್ಲಿ ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಆರೋಪಿಗಳು ಬಂದಿರ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳು ಆಗಿರಬಹುದು ಅಂತ ಹೇಳಿ ಬೇರೆ ಬೇರೆಯವರಿಂದ ಕಲ್ತದ್ದ ಪಾಠ ಕೂಡ ಇದೆಯಾ ಹೇಗೆ ಅಂತ ಹೇಳಿ ಯಾವುದೇ ವಿಷಯದಲ್ಲಿ ಸಂದರ್ಭದಲ್ಲೂ? ಮೇಡಮ್ ನಾನು ನಿಮ್ಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಈ 117 ದಿನ ನಾವೇನಲ್ಲಿದ್ವಿ ಮೇಡಮ್, ನಮಗೆ ಯಾವುದೇ ಬೇರೆಯವ್ರ ಹತ್ರ ಮಾತಾಡೋ ಒಂದು ಆಪರ್ಚುನಿಟಿ ಇರ್ಲಿಲ್ಲ ಮೇಡಮ್. ನಾವು ಬೇರೆ ಕೈದಿಗಳು ಬೆಳಿಗ್ಗೆ 7 ಗಂಟೆಗೆ ಓಪನ್ ಆದ್ರೆ ಸಾಯಂಕಾಲ 7 ಗಂಟೆಗೆ ಲಾಕ್ಅಪ್ ಮೇಡಮ್. ನಮ್ಗೆ ಸೆಕ್ಯೂರಿಟಿ ರೀಸನ್ ಇಂದ 24 ಅವರ್ಸ್ ಲಾಕ್ ಅಲ್ಲಿ ಇರ್ತಾ ಇದ್ವಿ ಮೇಡಮ್. ನಮ್ಗೆ ಆ ರೂಮ್ ಬಿಟ್ಟು ಆಚೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಬಾಕಿ ಇರೋರು ಜೈಲ್ ಅನುಭವಿಸಿರೋದು ನಾವು ಅನುಭವಿಸಿರೋದು ತುಂಬಾ ಜಾಸ್ತಿ ಇದೆ ಮೇಡಮ್. ಆ ಕಷ್ಟ ಏನಿದೆ ಅಂತ ಒಂದು ಚಿಕ್ಕ ರೂಮ್ ಒಳಗಡೆ ಡೇ ಅಂಡ್ ನೈಟ್ ಇರೋದು ತುಂಬಾ ಈಸಿ ಅಲ್ಲ ಮೇಡಮ್, ಬಾರಿ ಕಷ್ಟ ಇರೋ ಒಂದು ವಿಚಾರ. ಆ ಕಷ್ಟನ ನಾವು ಅನುಭವಿಸಿದೀವಿ ಮೇಡಮ್. ಆ ಟೈಮಲ್ಲಿ ನನಗೆ ಅರ್ಥ ಆಯ್ತು ನಮ್ಗೆ ಈ ಫ್ರೀಡಮ್ ಏನು ಅಂತ ಇರೋದು. ನನಗೆ ತುಂಬಾನೇ ಜಾಸ್ತಿ ಅರ್ಥ ಆಗಕ್ಕೆ ಹೆಲ್ಪ್ ಆಯ್ತು. ಬೇರೆಯವ್ರ ಹತ್ರ ಮಾತಾಡಕ್ಕಂತೂ ಆಗಿಲ್ಲ. ಅಲ್ಲಿ ಬಂದು ನಮ್ಮ ಹತ್ರ ಕಷ್ಟ ಹೇಳ್ಕೊಳ್ಳೋರು ಸ್ವಲ್ಪ ಜನ ಕಷ್ಟ ಹೇಳೋರ್ಗೆ ನಾವು ಕೇಳಿ ನಾವು ಸ್ಪಂದಿಸ್ತಿದ್ವಿ ಮೇಡಮ್ ಅಷ್ಟೇ ಹೊರತು ನಮ್ಗೆ ಯಾವುದೇ ಹೇಳ್ದಂಗೆ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿಲ್ಲ, ಯಾವುದೇ ಒಂದು ಇದಿರ್ಲಿಲ್ಲ. ನಾವು 117 ದಿನ ಅಲ್ಲಿದ್ದು 117 ದಿನ ಜೈಲು ಊಟನೇ ಮಾಡಿದೀವಿ ಮೇಡಮ್. ಜೈಲಲ್ಲೇ ಇದ್ವಿ. ಜೈಲಲ್ಲಿ ನಾರ್ಮಲ್ ಕೈದಿಗೆ ಏನೆಲ್ಲ ಫೆಸಿಲಿಟಿ ಇತ್ತು ಅದಕ್ಕಿಂತ ಕಮ್ಮಿ ನಮಗ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನೀವು ಹೇಳಿದ್ರಿ ಒಂದು ಮಾತು, ನೆಗೆಟಿವ್ ಆಗುವಂತ ಅಂದ್ರೆ ಅದರಲ್ಲೂ ಕೂಡ ಫ್ರೀಡಮ್ ಅನ್ನೋದು ಏನು ಅನ್ನೋದು ನನ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಂತ ಹೇಳಿ. ಅಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿ ಬೆಳೆದಂಥವ್ರು ನಾನು, ಅಥವಾ ಆ ರೀತಿಯಾಗಿ ಯಾವತ್ತೂ ಕೂಡ ನಂಗೆ ಗೊತ್ತಾಗಿರ್ಲಿಲ್ಲ ಅನ್ನುವಂಥದ್ದು. ಇದರ ತರನೇ ಈಗ ಒಂದ್ ಕಡೆ ಫ್ಯಾಮಿಲಿಗೆ ಕೂಡ ನೆಗೆಟಿವ್ ಆಗ್ತಾ ಬರುತ್ತೆ, ಅಥವಾ ನಲಪಾಡಿ ಈ ತರ ಆ ತರ ಅನ್ನುವಂಥದ್ದು ಸಾಕಷ್ಟು ಕಲ್ಪನೆಗಳು ಬರ್ತಾ ಹೋದ್ವು ಆ ಸಂದರ್ಭದಲ್ಲಿ ಅಂತ ಹೇಳಿ. ಅಂತಹ ನೆಗೆಟಿವ್ ಶೇಡ್ಸ್ಗಳನ್ನ ತೆಗಿಬೇಕು, ಜೀವನ ಪಾಠವನ್ನ ಕಲಿಬೇಕು, ಅಥವಾ ಇಂತಹದ್ದೇ ಈ ಒಂದು ವಿಚಾರ ನನ್ಗೆ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್, ಇದರಿಂದ ನಾನು ಪಾಠ ಕಲ್ತಿದ್ದೀನಿ ಅನ್ನುವಂಥದ್ದು ಯಾವುದು? ಮೇಡಮ್ ನಾನು ಒಂದು ಕೇಳಕ್ ಇಷ್ಟಪಡ್ತೀನಿ ಮೇಡಮ್. ಇವಾಗ ಒಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ. ನನಗೆ ತಾಯಿ ಇದ್ದಾರೆ, ಅಜ್ಜಿ ಇದ್ದಾರೆ, ನನಗೆ ತಂಗಿಯರಿದ್ದಾರೆ, ನನಗೆ ವೈಫ್ ಇದ್ದಾಳೆ, ನನ್ನ ಫ್ಯಾಮಿಲಿ ಇದೆ. ಲೇಡೀಸ್ ಇಷ್ಟು ಜನ ನನ್ನ ಫ್ಯಾಮಿಲಿಯಲ್ಲಿ ಡೈರೆಕ್ಟ್ ಆಗಿ ಅಟ್ಯಾಚ್ಡ್ ಪೀಪಲ್ ಇದ್ದಾರೆ. ನಂದು ಒಂದು ಫೋಟೋನ ನನ್ನ ಜೊತೆ ನನ್ನ ಫ್ರೆಂಡ್ಸ್, ಮಹಿಳೆ ಫ್ರೆಂಡ್ಸ್ ಜೊತೆ ಇರೋ ಫೋಟೋನ ಹಾಕಿ ಒಂದು ಕಾರ್ಯಕ್ರಮ ಮಾಡಿದ್ರು ಕೆಲವರು, ನವರಂಗಿ ನಲ್ಪಾಡ್ ಅಂತ. ಈ ಫೋಟೋ ನನ್ನ ಜೊತೆ ಇರೋದು ನನ್ನ ಫ್ರೆಂಡ್ಸ್ ಮೇಡಮ್, ನನ್ನ ಜೊತೆ ಓದಿರೋರು, ನನ್ನ ಕ್ಲಾಸ್ಮೇಟ್ ಇರ್ಬೋದು, ನನ್ನ ಫ್ರೆಂಡ್ ಹೆಂಡತಿ ಇರ್ಬೋದು, ನನ್ನ ಫ್ರೆಂಡ್ ಸಿಸ್ಟರ್ ಇರ್ಬೋದು, ನನಗೆ ಒಂದು ಸಿಸ್ಟರ್ ಆಗಿರೋರು ಇರ್ಬೋದು. ಫೋಟೋ ತಗೊಳ್ಳೋದು ತಪ್ಪ ಮೇಡಮ್? ಅದು ಬಿಟ್ಟು ನನ್ನ ಮೇಲೆ ಇವಾಗ ಆರೋಪಣೆ ಮಾಡಿದ್ರು, ಯಾವ್ದೋ ಹವಾಲಾ ಹಫ್ತಾ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಈ ಹಫ್ತಾ ನಾನು ಕೊಟ್ಟಿರೋ ನಾನು ಇಸ್ಕೊಂಡಿರೋ ಒಬ್ಬರಾದ್ರೂ ಹೇಳಿದೀರಾ? ಹೂವದಲ್ಲಿ ಜನ ಏನ್ ಬೇಕಾದ್ರೂ ಹೇಳ್ಬೋದು ಮೇಡಮ್. ಬಟ್ ನಾನು ಇಂಥವ್ರ ಹತ್ರ ಎಷ್ಟು ದುಡ್ಡು ತಗೊಂಡಿದ್ದೀನಿ ಅಂತ ಒಬ್ರು ಹೇಳ್ಬಿಡ್ಲಿ ಮೇಡಮ್. ಅದು ಹೊರತಾಗಿ ನನ್ನಿಂದ ಎಷ್ಟು ಜನ ಸಹಾಯ ಪಟ್ಟಿದ್ದಾರೆ ಅಂತ ನೀವು ಕೇಳಿ. ಎಷ್ಟು ಜನ ಬೇಕಾದ್ರೆ ನಾವು ಬಂದು ಹೇಳ್ತಾರೆ ನನ್ನ ಹತ್ರ ಸಹಾಯ ಪಟ್ಟಿರೋರು. ಬಟ್ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಒಬ್ರು ಬಂದು ಹೇಳಿ ಮೇಡಮ್. ಇದು ಲೈವ್ ಟಿವಿಯಲ್ಲಿ ನಾನು ಕೇಳ್ತೀನಿ ಮೇಡಮ್. ನನಗೆ ನೀವು ಏನ ವರ್ಡ್ ನನಗೆ ಬರ್ತಾ ಇಲ್ಲ, ರೋಲ್ ಕಾಲ್ ಕೊಟ್ರು, ನಾವು ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ ಹೇಳಿದ್ರು. ನಾವು ಯಾರ ಹತ್ರ ತಗೊಂಡಿದೀವಿ? ಒಬ್ರು ಬಂದು ಲೈವ್ ಟಿವಿಯಲ್ಲಿ ಹೇಳಿ ಮೇಡಮ್, ನಾನು ಇಂಥವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ, ಇಷ್ಟು ದುಡ್ಡು ಈ ಸಮಯದಲ್ಲಿ ಅಂತ. ಅಂತ ಚಾನ್ಸೇ ಇಲ್ಲ. There is no opportunity for that because my father has not taught me that. He's only taught me to give. And I have helped whoever I can in whatever facility I can, in whatever way I can. I have helped everyone. I have never harmed anyone. And at that situation,
ಎವ್ರಿಬಡಿ ಸ್ಪೋಕ್ ವಾಟ್ ಕೇಮ್ ಟು ದರ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಅಲ್ಲಿ ಏನೆಲ್ಲ ಬಂತು ಅದೆಲ್ಲ ಮಾತಾಡಿದ್ದಾರೆ ಹೊರತು ಯಾರು ಒಬ್ರು ಒಂದು ನಿಜಾಂಶನ ಮಾತಾಡಿಲ್ಲ ಮೇಡಮ್. ಈಗ ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ನೀವು ಹೇಳಿದ್ರೆ ಆಗ್ಲೇ ಏನು ಅನ್ನುವಂತಹ ಸಿಚುವೇಶನ್ ನಂಗೆ ಅರ್ಥ ಆಯ್ತು ಅನ್ನುವಂಥದ್ದು, ಫ್ಯಾಮಿಲಿ ನೆನಪಾಗ್ತಾರೆ ಅಥವಾ ನಾನು ಮಾಡಬಾರ್ದಿತ್ತು ಅನ್ನುವಂತಹ ಸಂದರ್ಭ ಕೂಡ ಒದಗಿ ಬರುತ್ತೆ. ಆದ್ರೆ ಟೈಮ್ ಅಲ್ಲಿ ಮೀರ್ ಆಗಿರುತ್ತೆ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಎಷ್ಟೋ ಸಲ ಜನ ಕುಗ್ಗಿ ಹೋಗುವಂತಹ ಪ್ರಮೇಯಗಳು ಕೂಡ ಆಗತ್ತೆ, ಮನಸ್ಥೈರ್ಯವನ್ನ ಕಳ್ಕೊಳ್ಳುವಂತಹ ಪ್ರಸಂಗಗಳಾಗತ್ತೆ. ನಿಮ್ಗೆ ಅಂಥದ್ದೇನಾದ್ರೂ ಆಗಿತ್ತ ಅಥವಾ ನೀವು ನಿಮ್ಮನ್ನೇ ಸೆಲ್ಫ್ ಆಗಿ ಮೋಟಿವೇಟ್ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ಕೊಂಡ್ರ ಆ ಸಂದರ್ಭದಲ್ಲಿ ಹೇಗೆ? ಈ ಸಂದರ್ಭದಲ್ಲಿ ಈ ಕ್ವೆಶ್ಚನ್ ನಾನು ಹೇಳಕ್ ಇಷ್ಟಪಡ, ನನ್ನ ತಂದೆ ನನ್ ಬಾರಿ ಚೆನ್ನಾಗಿ ಬೆಳೆಸಿದಾರೆ ನನ್ನನ್ನ. ನನಗೆ ಯಾವುದೇ ಸಿಚುವೇಶನ್ ಅನ್ನು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನನ್ನ ತಂದೆ ಹೇಳ್ಕೊಟ್ಟಿದ್ದಾರೆ. ಅಂತ ನನ್ನ ಮೆಂಟಲಿ ಅದ್ರಲ್ಲಿ ಬ್ರೇಕ್ ಮಾಡಕ್ ನನಗೆ ಇನ್ನೂ ಒಂದು 200 ದಿನ ಇದ್ರು ನಾನು ಮೆಂಟಲಿ ಬ್ರೇಕ್ ಆಗಂತ ವ್ಯಕ್ತಿ ಅಲ್ಲ. ನನಗೆ ಇನ್ನೂ ಜಾಸ್ತಿ ಸ್ಟ್ರೆಂತ್ ಸಿಕ್ತು ಈ ಇನ್ಸಿಡೆಂಟ್ ಇಂದ. ಈ ಇನ್ಸಿಡೆಂಟ್ ಆದ್ಮೇಲೆ ನಾನು ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆದೆ ಹೊರತು ಮೆಂಟಲಿ ಅಂತೂ ನಾನು ಬ್ರೇಕ್ ಡೌನ್ ಆಗಿಲ್ಲ. ಯಾಕಂದ್ರೆ ನಾವು ಮಾಡದೇ ಇರೋ ಒಂದು ಕಾರ್ಯಕ್ಕೆ 117 ದಿನ ಕಷ್ಟಪಟ್ಟಾಗ ನಮ್ಗೆ ಅರ್ಥ ಆಗುತ್ತೆ ಏನು ಎಷ್ಟು ಜನ ನಮ್ಮ ಮೇಲೆ ಏನೆಲ್ಲ ಅನ್ಕೊಂಡಿದ್ರು ಅಂತ ನನಗೆ ಅರ್ಥ ಇತ್ತು ಆ ಟೈಮಲ್ಲಿ. ಇದೊಂದು ತರ ಲೆಸನ್ ಆಗಿ ತಗೊಂಡೆ ಹೊರತು ಪನಿಷ್ಮೆಂಟ್ ಆಗಿ ನಾನು ತಗೊಂಡಿಲ್ಲ. ಜೈಲಲ್ಲಿ ಯಾರಾದ್ರೂ ಅಂದ್ರೆ ಸಮಾಧಾನ ಮಾಡುವಂತಹ ಪ್ರಯತ್ನಗಳನ್ನ ಏನಾದ್ರು ಮಾಡಿದ್ರೆ, ಯಾಕಂದ್ರೆ ನಾವು ಕೇಳ್ಪಟ್ಟ ಹಾಗೆ ನಿಜ ಯಾವುದು ಸತ್ಯ ಯಾವುದು ಅನ್ನೋದು ನೀವೇ ಹೇಳಬೇಕಾಗತ್ತೆ. ಎಲ್ಲಾ ಫ್ರೆಂಡ್ಸ್ ಕೂಡ ನೀವಿದ್ರಿ, ನೀವೆಲ್ಲರೂ ಕೂಡ ಒಟ್ಟಿಗೆ ಇದ್ರಿ ಅನ್ನುವಂತಹ ಮಾತನ್ನ ಕೂಡ ನಾವು ಆ ಸಂದರ್ಭದಲ್ಲಿ ಕೇಳ್ಪಟ್ವಿ ಅಂತ ಹೇಳಿ. ನೀವೆಲ್ಲರೂ ಕೂಡ ಸಮಾಧಾನ ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ಕೊಂಡ್ರು ಅಥವಾ ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡ್ಕೊಂಡ್ರು, ಈ ತರದ ಮಾತುಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದು ನಿಜವಾಗಿ ಹೇಳ್ಬೇಕಾಗಿರೋದು ಈಗ ನೀವೇ ಏನಾಯ್ತು ಅನ್ನುವಂಥದ್ದು ಹೌದಾ ಅಲ್ವಾ ಅನ್ನೋದನ್ನ. ಮೇಡಮ್ ಆ ಟೈಮಲ್ಲಿ ಅಯ್ಯೋ ನನ್ ಜೊತೆ ಇದ್ದಿದ್ದು 7 ಜನನು ನಾವು ಬೇರೆ ಬೇರೆ ಸೆಲ್ಲಲ್ಲಿ ಇದ್ವಿ. ಬಟ್ ನಮ್ಮ ಹತ್ರ ಒಬ್ರಿಗೊಬ್ರು ನಾವು ಮಾತಾಡ್ಕೊಳ್ತಾ ಇದ್ವಿ. ನನ್ ಮೇಲೆ ಯಾರು ಬೇಜಾರು ಪಡ್ಕೊಂಡಿಲ್ಲ. ಅವ್ರಿಗೆಲ್ಲರಿಗೂ ಸಮಾಧಾನ ನಾನು ಹೇಳ್ತಾ ಇದ್ದೆ ಹೊರತು ಅವರು ನಾನಿವಾಗ ಬ್ರೇಕ್ ಡೌನ್ ಆದ್ರೆ ಅವರು ಎಲ್ಲರೂ ಬ್ರೇಕ್ ಡೌನ್ ಆಗ್ತಾರೆ ಅನ್ನೋ ಒಂದು ಮೈಂಡ್ ಸ್ಟೇಟ್ ಅಲ್ಲಿ ನಾನೇ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ನಾವು ಆ ಒಂದು ಸಂತೋಷದಲ್ಲಿ ಇದ್ವಿ ಮೇಡಮ್. ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ನಾವು ಆ ಸಂತೋಷ ಅಂತ ಹೇಳ್ಬಾರ್ದು, ಸಂತೋಷ ಹೇಳೋದು ತಪ್ಪು. ಕೋಪ ಮಾಡದೆ ನಾವು ನಮ್ಮ ಮಿಸ್ಟೇಕ್ ಅನ್ನ ಅರ್ಥಕೊಂಡು ನಾವು ಇರೋ ಪೊಸಿಷನ್, ನಮ್ ತಂದೆಗಿರೋ ಒಂದು ಪೊಸಿಷನ್ ಅನ್ನ ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ ಕಾಣುತ್ತೆ. ಅವರ ಒಂದು ಪೊಸಿಷನ್ ಈ ಸೊಸೈಟಿಯಲ್ಲಿ ಇರೋದು ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಅದು ಅರ್ಥ ಮಾಡದೆ ನಾನು ಒಬ್ಬ ನಾರ್ಮಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಮಗನಾಗಿದ್ನೋ ಇಲ್ಲ ಒಂದು ನಾರ್ಮಲ್ ಒಬ್ಬ ವ್ಯಕ್ತಿ ಮಗನಾಗಿದ್ದಿದ್ರೆ ಈ ವಿಚಾರ ಇಷ್ಟು ದೊಡ್ಡದಾಗ್ತಾನೆ ಇರ್ಲಿಲ್ಲ. ನಾನೊಬ್ಬ ಶಾಸಕನ ಮಗನಾಗಿದ್ದೆ ಅಂತ ಆಗಿದ್ಕೆ ಇಷ್ಟು ದೊಡ್ಡ ವಿಚಾರ ಆಗಿದೆ. ಇಲ್ಲಾಂದ್ರೆ ಇದು ಎಷ್ಟು ಸಂದರ್ಭಗಳು ನಡೆಯಲ್ಲ ಮೇಡಮ್. ಅದು ನೆಗೆಟಿವ್ ಅಂತಲ್ಲ ಮೇಡಮ್. ನನ್ನ ತಂದೆ ಅವರು ಶಾಸಕರಾಗಿರೋದು ನನಗೆ ಹೆಮ್ಮೆ. ಅವರು ಜನರಿಗೆ ಮಾಡ್ತಾ ಇರೋ ಕೆಲಸ ನನಗೆ ತುಂಬಾ ಇಷ್ಟಪಡುತ್ತೆ. ಅದಕ್ಕೆ ನಾನು ಏನಿದ್ರು ಸೋಷಿಯಲ್ ಆಕ್ಟಿವಿಟೀಸ್ ಸ್ವಲ್ಪ ಇನ್ವಾಲ್ವ್ ಆಗೋದು. ಯಾಕಂದ್ರೆ ನನ್ನ ತಂದೆ ನೋಡಿ ನನಗೆ ಇಷ್ಟ ಈ ಕಾರ್ಯ. ಎಲ್ಲಾ ಮಕ್ಕಳು ಅಷ್ಟೇ ಅಲ್ಲ, ನೀವು ನಿಮ್ಮ ತಂದೆ ತಾಯಿ ನೋಡಿ ತಾನೆ ನಾವು ಕಲಿಯೋದು. ನಾನು ನನ್ನ ತಂದೆ ನೋಡಿನೇ ಕಲ್ತಿರೋದು. ನಾನು ನನ್ನ ತಂದೆ ನೋಡಿನೇ ನನಗೆ ಯಾವತ್ತು ಸೋಷಿಯಲ್ ಸರ್ವಿಸ್ ಅಲ್ಲಿ ಇರ್ಬೇಕು ಅಂತ ಆಸೆ. ಅದೇ ತರ ನನ್ನ ತಂದೆ ಮಾಡೋ ಒಳ್ಳೆತನ ನೋಡಿ ನಾನು ಇದು ಕಲ್ತಿರೋದು. ಬಟ್ ನಾನು ಅವ್ರ ಆ ಪೊಸಿಷನ್ ಅಲ್ಲಿ ಇರುವಾಗ ನಾನು ಅವ್ರ ಮಗನಾಗಿ ಹೆಂಗ್ ನಡ್ಕೊಬೇಕು ಅಂತ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನಾನು ಆ ಒಂದು ಸಂದರ್ಭ ಕೊಡಬಾರ್ದಿತ್ತು ಅಂತ ನನಗೆ ಅನ್ಸಿಕೆ. ಪಶ್ಚಾತ್ತಾಪ ಆಗಿದ್ಯಾ ನಲ್ಪಾಡ್ ಅವ್ರಿಗೆ? ಪಶ್ಚಾತ್ತಾಪಕ್ಕಿಂತ ಒಂದು ಒಳ್ಳೆ ಪಾಠ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಎಷ್ಟೋ ದಿನಗಳಲ್ಲಿ ನಾವು ನೋಡಿದೀವಿ ನಿಮ್ಮ ತಂದೆ ತುಂಬಾ ಓಡಾಡ್ತಾ ಇದ್ರು, ಬೇಲ್ಗಾಗಿ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ರು. ಅವ್ರಿಗೆ ಯಾರ ಹತ್ರ ಮಾತನಾಡುವಂತಹ ಆ ಒಂದು ಪೇಷನ್ಸ್ ಕೂಡ ಆ ಸಂದರ್ಭದಲ್ಲಿ ಇರ್ಲಿಲ್ಲ ಅಂತ ಹೇಳಿ. ಇವೆಲ್ಲವೂ ಕೂಡ ಆದಂತಹ ಸಂದರ್ಭದಲ್ಲಿ ನಿಮ್ ಹತ್ರ ಮಾತನಾಡುವಾಗ ಹೇಗ್ ಮಾತನಾಡ್ತಾ ಇದ್ರು? ಅಥವಾ ನೀವು ಆ ನಂತರ ಬೇಲ್ ಸಿಕ್ಕು ಹೊರಗೆ ಬಂದ್ರಿ, ಮನೆಯಲ್ಲಿ ಹೇಳಿದಂತಹ ಮಾತು ಮೊದಲ ರಿಯಾಕ್ಷನ್ ಏನಾಗಿತ್ತು? ನಿಮ್ಮ ತಂದೆ ಆಗಿರಬಹುದು ಅಥವಾ ನಿಮ್ಮ ಇಡೀ ಫ್ಯಾಮಿಲಿಯವರು, ನಿಮ್ ಪ್ರೀತಿಯ ಅಜ್ಜ ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ? ಏನಾದ್ರು ತಪ್ಪು ಮಾಡಿದ್ದಾಗಿದ್ದು ಹೋಗಿದೆ, ಸರಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರ ಹೇಗೆ? 117 ದಿನ ನನ್ನ ತಂದೆನ ನಾನು ಮಾತಾಡ್ಸಿಲ್ಲ, ಅವ್ರನ್ನ ನೋಡಿಲ್ಲ.
ಆ 117 ದಿನ ನನ್ನ ಲೈಫಲ್ಲಿ ವರ್ಸ್ಟ್ 117 ದಿನ. ಯಾಕಂದ್ರೆ ನನ್ನ ತಂದೆ ಹತ್ರ ಮಾತಾಡದೆ ನನಗೆ ಇರೋದು ನನಗೆ ಇಷ್ಟ ಇಲ್ಲ. ದಿನ ಒಂದು ಅರ್ಧ ಗಂಟೆ 1 ಅವರ್ ಆದ್ರೂ ಅವ್ರ ಜೊತೆ ಸ್ಪೆಂಡ್ ಮಾಡದೇ ಇದ್ರೆ ನನಗೆ ದಿನಾನೇ ಅಲ್ಲ. ಆ 117 ಡೇಸ್ ನನಗೆ ಇವತ್ತು ಹೇಳಕ್ಕೆ ಅದು ನೆನ್ಸ್ಕೊಂಡ್ರೆ ನನಗಾಗಲ್ಲ. ಯಾಕಂದ್ರೆ ನನ್ನ ತಂದೆ ಅಂದ್ರೆ ನನಗೆಲ್ಲ. ಅವರನ್ನ ಅವತ್ತು ನೋಡದೆ 117 ಡೇಸ್ ಮಾತಾಡದೆ ಇದ್ನಲ್ಲ, ಆ ಒಂದು ಸಿಚುವೇಶನ್ ಅಲ್ಲಿ ನನಗೆ ಏನ್ ಮಾಡೋದು ಅಂತ ಅರ್ಥ ಆಗಿಲ್ಲ. ನನ್ನಿಂದ ಅವರು ಕಷ್ಟಪಟ್ರು, ನಾನು ಯಾವತ್ತಿದ್ರು ಅವ್ರಿಗೆ ನನ್ನಿಂದ ಒಳ್ಳೇದಾಗ್ಬೇಕು ಅನ್ಸ್ಕೊಂಡಿದ್ದೆ. ಬಟ್ ನನ್ನಿಂದ ಅವ್ರಿಗೆ ಇಂಥ ಒಂದು ಸಿಚುವೇಶನ್ ಬಂತು, ಅದು ನನಗೆ ಸಹಿಸ್ಕೊಳ್ಳಕ್ಕಾಗ್ಲಿಲ್ಲ. ಆ 117 ಡೇಸ್ ಹೇಳ್ತೀನಲ್ಲ, ಎಲ್ಲ ದಿನ ಎಲ್ಲ ರಾತ್ರಿ ನಾನು ಯಾವತ್ತೂ ಏನ್ ಹೇಳ್ಬೋದು, ನನಗೆ ಮಲಗಕ್ಕಾಗ್ತಾ ಇರ್ಲಿಲ್ಲ, ಇರಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನನಗೆ ಇಷ್ಟು ನೋವಿದ್ರೆ ನನ್ನ ತಂದೆಗೆ ಎಷ್ಟು ಇರ್ಬೋದು ಅಂತ ನನ್ನ ತಾಯಿ ಹೇಳ್ತಾ ಇದ್ರು. ನನ್ನ ತಂದೆ AC ಆಫ್ ಮಾಡಿ ಫ್ಯಾನ್ ಆಫ್ ಮಾಡಿ ಮಲಗ್ತಾ ಇದ್ರಂತೆ. ನನ್ನ ಮಗನಿಗೆ ಅಲ್ಲಿ ಎಷ್ಟು ಕಷ್ಟ ಆಗ್ತಾ ಇರ್ಬೋದು ಅಂತ ನೆನ್ಸ್ಕೊಂಡು, ಅಂತ ಒಂದು ತಂದೆ ಪಡೆದಿರೋದಕ್ಕೆ ನಾನು ಐ ಡೋಂಟ್ ನೋ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಅಂತ ಒಂದು ತಂದೆ ಸಿಕ್ಕಿದ್ರು ನನಗೆ. ಸಾಕಷ್ಟು ಬಾರಿ ಅಂದ್ರೆ 4 ರಿಂದ 5 ಬಾರಿ ಕೂಡ ಬೇಲ್ ರಿಜೆಕ್ಟ್ ಆಗ್ತಾನೆ ಹೋಯ್ತು. ಆ ಸಂದರ್ಭದಲ್ಲೂ ಕೂಡ ನೀವು ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರು, ಅಥವಾ ಅವ್ರ ಮುಖಭಾವ ಹೇಗಿರ್ತದೆ? ಯಾವತ್ತಾದ್ರೂ ಬಂದು ಮಾತನಾಡಿಸ್ತಾ ಇದ್ರೆ ಬೇಲ್ ರಿಜೆಕ್ಟ್ ಆದಾಗ್ಲೂ ಕೂಡ ನಾವು ಕೇಳ್ಪಟ್ಟಿದ್ದೇನೆಂದ್ರೆ ಕೋಪ ಮಾಡ್ಕೊಂಡ್ರು, ಬೇಲ್ ತಗೊಳ್ಳೋದಕ್ಕೆ ಆಗ್ಲಿಲ್ವಾ ಅಂತ ಕೇಳಿದ್ರು ಅಂತ. ಏನಾಯ್ತು ಆ 4-5 ಸಲ ಬೇಲ್ ರಿಜೆಕ್ಟ್ ಆದಾಗ್ಲೂ ಕೂಡ ನಿಮ್ಮ ಮನಸ್ಥಿತಿ ಹೇಗಿತ್ತು? ನಿಮ್ಮ ತಂದೆಯ ಮನಸ್ಥಿತಿ ಹೇಗಿತ್ತು? ನಾನು ನನ್ನ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಮೇಡಮ್ ಈ ಮಾತನ್ನ. ನನ್ನ ತಂದೆ ಮುಂದೆ ನಾನು ಕೂತ್ಕೊಂಡು ಮಾತಾಡಕ್ ನನಗಾಗಲ್ಲ ಮೇಡಮ್. ನಾನು ಅಷ್ಟು ಒಂದು ರೆಸ್ಪೆಕ್ಟ್ ಇರೋ ಒಂದು ವ್ಯಕ್ತಿ. ಅವ್ರ ಮೇಲೆ ನಾನು ನಾನು ಹೆಂಗ್ ಮಾತಾಡ್ಲಿ ಮೇಡಮ್? ನಾನು ಅದು 100ಕ್ಕೆ 100 ಭಾಗ ಅದು ಸುಳ್ಳು. ನನ್ನ ತಂದೆ ಮೇಲೆ ನಾನು ಕೋಪ ಪಟ್ನೆ ಅಂತ ಅವ್ರಿಗೆ ಇದು ಮೇಡಮ್, ನನ್ನ ತಂದೆ ಮುಂದೆ ನನಗೆ ಕೂತ್ಕೊಂಡು ಮಾತಾಡಕ್ಕಾಗಲ್ಲ. ಅಷ್ಟು ಒಂದು ರೆಸ್ಪೆಕ್ಟು, ಅಷ್ಟು ಒಂದು ಫಿಯರ್ ಇರೋ, ಒಂದು ಪ್ರೀತಿ ಇರೋ ಒಂದು ವ್ಯಕ್ತಿ ಅವ್ರು ನನಗೆ. ಅಂತ ಒಂದು ವ್ಯಕ್ತಿ ಮುಂದೆ ನಾನು ಹೆಂಗ್ ಮಾಡ್ಲಿ ಮೇಡಮ್? ನಾನು ಹೆಂಗೆ ಅವ್ರ ಮೇಲೆ ಇದಾಗ್ಲಿ? ನಾನು ಒಂದು ಸರಿನೂ ನನ್ನ ತಂದೆಗೆ ನನ್ನ ಇಲ್ಲಿಂದ ಆಚೆ ತಗೋಂತ ಕೇಳ್ಕೊಂಡ್ಲೂ ಇಲ್ಲ, ಅವ್ರು ನನ್ನ ಹತ್ರ ಮಾತಾಡೂ ಇಲ್ಲ ಮೇಡಮ್. ನನ್ನ ತಾಯಿ ಹತ್ರ ತಾಯಿ ಒಂದು 3 ಸರಿ ಬಂದ್ರು, ನನ್ನ ಹೆಂಡತಿ ಒಂದು 3 ಸರಿ ಅಲ್ಲಿ ಬಂದ್ರು ನನ್ನ ನೋಡಕ್ಕೆ. ಅದು ಹೊರತುಪಟ್ಟು ನಾನು ನನ್ನ ಫ್ಯಾಮಿಲಿ ಹತ್ರ ಯಾರ ಹತ್ರ ಮಾತಾಡೇ ಇಲ್ಲ ಮೇಡಮ್. ಆ ಒಂದು ಟೈಮಲ್ಲಿ ನನ್ನ ಗ್ರ್ಯಾಂಡ್ ಫಾದರ್ ಒಂದು ಟೈಮ್ ಬಂದು ನನ್ನ ಭೇಟಿಯಾಗಿದ್ರು ಮೇಡಮ್. ಬಾಕಿ ಎಲ್ಲ ನಿಮ್ಮದ್ರೆ ಈ ಟಿವಿಯಲ್ಲಿ ಅದ್ರಲ್ಲೆಲ್ಲ ತೋರಿಸಿದ್ ಹೂವ ಮೇಡಮ್. ನಾನು ಅಲ್ಲಿ ತಿಂದಿದ್ ಜೈಲು ಊಟನೇ. ನಾನು ಜೈಲು ಊಟ ತಿಂತ ಇದ್ರೆ ಅಲ್ಲಿ ಬಿರಿಯಾನಿ ತಿಂತ ಇದೀವಿ ಅಂತ ತೋರಿಸಿದ್ರು. ಅದೆಲ್ಲ ಇಟ್ ಈಸ್ ನಾಟ್ ರಿಯಲ್ ಆಟ್ ಆಲ್. 117ನೇ ದಿನ ನಾನು ಇದ್ದಿದ್ದು ರೂಮ್ ನಂಬರ್ 24 ಅಲ್ಲೇ ನಾನು ಇದ್ದಿದ್ದು. ಅದೇ ರೂಮಲ್ಲಿ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ಆ ರೂಮಲ್ಲೇ ಇದ್ದಿದ್ದು. ಈ ಅಫ್ರಾಜ್ ಅನ್ನ ನಾನು ಹೊಡೆದೆ ಅಂತ 2ನೇ ದಿನ ಒಂದು ಮಾಹಿತಿ ಬಂತು ಟಿವಿಯಲ್ಲಿ. ಅಫ್ರಾಜ್ ಇದ್ದಿದ್ದು ರೂಮ್ ನಂಬರ್ 9 ಅಲ್ಲಿ, ಅದು ಕೆಳಗಡೆ ಇತ್ತು, 1 ಫ್ಲೋರ್ ಡೌನ್. ನಾನ್ ಮೇಲೆ ಇದ್ದೀನಿ, ನಾನು ಹೆಂಗ್ ಹೊಡಿಲಿ ಮೇಡಮ್ ಅವನ್ನ ಆ ಫ್ಲೋರ್ ಅಲ್ಲಿ? ಅದು ನಾನು ಹೇಳ್ತಾ ಇರೋ ಮಾಹಿತಿಗಳನ್ನ ನೀವು ವೆರಿಫೈ ಮಾಡ್ಕೊಬಹುದು. ನಾನು ಇದ್ದಿದ್ ರೂಮ್ ನಂಬರ್ ಚೆಕ್ ಮಾಡಿ, ಅಫ್ರಾಜ್ ಇದ್ದಿದ್ ರೂಮ್ ನಂಬರ್ ಚೆಕ್ ಮಾಡಿ, ಜೈಲ್ ಹತ್ರ ನೀವು ಕೇಳಿದ್ರೆ ಮಾಹಿತಿ ಕೊಡ್ತಾರೆ. ಅದೇ ನಾನು ಹೇಳ್ತೀನಲ್ಲ ಮೇಡಮ್, ಎಲ್ಲಾ ನಮ್ಗಿರೋ ಒಂದು ಇಮ್ಯಾಜಿನೇಷನ್ ಮೇಲೆ ಏನ್ ಬೇಕಾ ಹೇಳ್ಬೋದು. ನಾನು ನಾಲ್ಪಾಡ್ ಹಿಂಗ್ ಮಾಡಿರ್ಬೋದು, ನಾಲ್ಪಾಡ್ ಇವ್ರ ಜೊತೆ ಜಗಳ ಮಾಡಿರ್ಬೋದು ಅಂತ ಒಂದು ಹೂವದ್ಮೇಲೆ ಮಾತಾಡಿದ್ದಾರೆ, ಹೇಳಿದ್ದಾರೆ ಜನರು. ಅದನ್ನ ನೀವು ಇದು ಮಾಡಿದೀರಾ ಹೊರತು ಅಲ್ಲಿ ನಡೆದಿರೋ ಘಟನೆಗೆ ಅಲ್ಲಿರೋ ಒಬ್ಬೊಬ್ಬ ಜೈಲಲ್ಲಿರೋ ಒಂದೊಂದು ಪೊಲೀಸು ಕಾನ್ಸ್ಟೇಬಲ್ಗೂ ಕೇಳಿ ಮೇಡಮ್, ಯಾವತ್ತಾದ್ರೂ ನಾವು ಒಂದು ಅವ್ರ ಹತ್ರ ಒಂದು ಇದಾದ್ರೂ ಮಾಡ್ಕೊಂಡಿದೀವ ಅಂತ ಕೇಳಿ ಮೇಡಮ್. ಅವರೇ ಹೇಳ್ತಾರೆ ನಿಮ್ಗೆ. ನಾವಾಯ್ತು ನಮ್ಮ ಪಾಡ್ಗಾಯ್ತು, ನಾವು ಸೈಲೆಂಟ್ ಆಗಿದ್ವಿ ಅಲ್ಲಿ. ನಾನು ಆ ಜೈಲರ್ ನೀವು ಒಂದು ಔಟ್ ಆಫ್ ಫಸ್ಟ್ 24 ಡೇಸ್ ನಮ್ಮ ಹತ್ರ ಟಿವಿನೇ ಇರ್ಲಿಲ್ಲ ರೂಮಲ್ಲಿ. 24 ದಿನ ಆದ್ಮೇಲೆ ನಮ್ ರೂಮ್ಗೊಂದು ಟಿವಿ ಕೊಟ್ರು ಸರ್. ಟಿವಿ ಅಲ್ಲಿರೋದು ಎಲ್ಲಾರ್ಗೂ ಇರೋ ಒಂದು ರೈಟ್ಸ್. ಜೈಲಲ್ಲಿ ಎಲ್ಲಾ ರೂಮಲ್ಲೂ ಟಿವಿ ಇದೆ. ಅದು ಯಾವುದೇ ಸ್ಪೆಷಲ್ ಪ್ರಿವಿಲೇಜ್ ಅಲ್ಲ, ಎಲ್ಲ ಕೈದಿಗಳಿಗೆ ಅಲ್ಲಿ ಅಲೌಡ್ ಇರೋ ಒಂದು ವಿಚಾರ ಇದು ಟಿವಿ. ಆ ಟಿವಿನ 24 ಡೇಸ್ ಆದ್ಮೇಲೆ ನಮ್ಗೆ ಸಿಕ್ಕಿದೆ. ಅದ್ರಲ್ಲಿ ನಾನು ಸಿಕ್ತ ಮೇಲೆ ನೋಡಿದಾಗ, ನಾನು ಟಿವಿ ನೋಡಿದಾಗ ಅದ್ರಲ್ಲಿ ಬಂತು
ಜೈಲರ್ ಕೊಟ್ರಿ ಸೂಪರಿಂಟೆಂಡೆಂಟ್ ರೂಮ್ ಅಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀನಿ ಅಂತ. ಸೂಪರಿಂಟೆಂಡೆಂಟ್ ರೂಮೇ ನೋಡಿರ್ಲಿಲ್ಲ ನಾನು ಈ 117 ದಿನ. ನಾವು ಇದ್ದಿದ್ದ ಆ ರೂಮ್ ಒಳಗಿಂದ ಎಲ್ಲೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ನಮ್ಗೆ ವೀಕ್ಲಿ ಒಂದು ವಿಸಿಟರ್ ಅಲೌ ಮಾಡ್ತಾ ಇರುವಾಗ ಆ ಟೈಮಲ್ಲಿ ಹೋಗಿ ನಾವು ಮಾತಾಡ್ಕೊಂಡು ಬರೋದು ಹೊರತು ನಾವು ಆ ರೂಮ್ ಆಚೆ ಹೋಗಕ್ಕೆ ನಮ್ ಪರ್ಮಿಷನ್ ಇರ್ಲಿಲ್ಲ. ಡೈಲಿ 1 hour ವಾಕಿಂಗ್ ಮಾಡಕ್ಕೆ ಪರ್ಮಿಷನ್ ಇತ್ತು. ಆ 117 ದಿನಗಳಲ್ಲೂ ಕೂಡ ಅಪ್ಪನನ್ನ ನೀವು ಮೀಟ್ ಮಾಡಿಲ್ಲ ಒಂದಿನ? ಬಾಕಿ ಎಲ್ಲ ಹೂವಪ್ಪ ಮೇಡಮ್. ಇಲ್ಲ ಮೇಡಮ್, ನನಗೆ ಅವ್ರನ್ನ ಫೇಸ್ ಮಾಡೋ ಧೈರ್ಯ ಇರ್ಲಿಲ್ಲ. ಅವ್ರ ಹತ್ರ ಏನ್ ಹೇಳೋದು ಏನ್ ಕೇಳ್ಕೊಳ್ಳೋದು ಅಂತ ಹೆಂಗೆ ನಾನು ಅವ್ರಿಗೆ ಏನ್ ಹೇಳೋದು ಅಂತಾನು ನನಗೆ ಅರ್ಥ ಆಗಿಲ್ಲ. ಅವ್ರಿಗೆ ಎಷ್ಟು ಕಷ್ಟ ಇರ್ಬೋದು. ಈ ಮಗ ಹಿಂಗಿದ್ದಾನೆ, ಮಗ ಜೈಲಲ್ಲಿದ್ದಾನೆ, ಎಲೆಕ್ಷನ್ ಇದೆ ಫೇಸ್ ಮಾಡಕ್ಕೆ, ಅವ್ರ ಪಟ್ಟಿರೋ ಕಷ್ಟ ಎಷ್ಟಿರ್ಬೋದು ಮೇಡಮ್. ಎಲೆಕ್ಷನ್ ಟೈಮ್, ನೀವು ಹೇಳಿದ ಹಾಗೆ ಎಲೆಕ್ಷನ್ ಟೈಮ್ ಆಗಿತ್ತು, ಒಂದ್ ಕಡೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಸಾಕಷ್ಟು ಆತಂಕಿತ್ತು. ಅದು ಕೂಡ ನಿಮ್ಮನ್ನ ಯಾವತ್ತಾದ್ರೂ ಕಾಡಿತ್ತಾ? ಆ ಸಂದರ್ಭದಲ್ಲಿ ಏನಾಗುತ್ತೋ ಏನೋ, ಹೊರಗಡೆ ಏನಾಗುತ್ತೋ, ಟಿಕೆಟ್ ಸಿಗುತ್ತೋ ಇಲ್ವೋ, ಆ ರೀತಿಯದ್ದೇನಾದ್ರೂ ನೆನಪುಗಳಾಯ್ತಾ ನಿಮ್ಗೆ, ಅಥವಾ ನೋವು ಕಾಡ್ತಾ ಆ ಸಂದರ್ಭದಲ್ಲಿ? ನನಗೆ ಯಾವತ್ತಿದ್ರು ನನ್ನ ತಂದೆ ಮಾಡಿರೋ ಕೆಲಸದ ಮೇಲೆ ನಂಬಿಕೆ ಇತ್ತು ಮೇಡಮ್. ಅವ್ರು ಯಾವತ್ತಿದ್ರು ಒಳ್ಳೆ ಕೆಲಸ ಮಾಡಿದ್ರು ಜನಕ್ಕೆ. ಕಾಂಗ್ರೆಸ್ ಪಾರ್ಟಿ ಅದನ್ನ ಅರ್ಥಿ ಅವ್ರಿಗೆ ಅವರ ಸ್ಥಾನಮಾನ ಕರೆಕ್ಟ್ ಆಗಿ ಕೊಡುತ್ತೆ ಅಂತ ನನಗೊಂದು 100% ನಂಬಿಕೆ ಇತ್ತು ಅದ್ರ ಮೇಲೆ. ಆ ನಂಬಿಕೆ ಇದ್ದಿದ್ರಿಂದ ನನಗೆ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಇರ್ಲಿಲ್ಲ ಮೇಡಮ್. ನೀವ್ ಹೇಳಿದ್ರಿ ಒಂದ್ಸಲ ನಮ್ಮ ತಾತ ಬಂದಿದ್ರು. ಪ್ಲಸ್ ನಾನು ಇನ್ನೊಂದು ಮಾತು ಈ ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಹೇಳಿ ಹೇಳಿ ಹೇಳಿ. ಶಾಂತಿನಗರ ಜನಕ್ಕೆ ನಾನು ಯಾವತ್ತೂ ಸಾಯೋ ತನಕ ಅವ್ರ ಋಣ ನನ್ನ ಮೇಲೆ ಇರುತ್ತೆ ಮೇಡಮ್. ಯಾಕಂದ್ರೆ ಇಷ್ಟು ಒಂದು ಸಿಚುವೇಶನ್ ಆದ್ರೂ 18,000 ವೋಟಲ್ಲಿ ನನ್ನ ತಂದೆನ ಗೆಲ್ಸಿದ್ದಾರೆ ಅಂದ್ರೆ ಅದು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ, ಅವ್ರ ಮೇಲೆ ಇಟ್ಟಿರೋ ಆ ಒಂದು ಏನ್ ಹೇಳಿ ನಾನು ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇರೋದ್ರಿಂದ ಅವ್ರು ಅದನ್ನ ಗೆಲ್ಸಿದ್ದಾರೆ. ಆ ಗೆಲ್ಸಿರೋದನ್ನ ನಾನು ಯಾವತ್ತಿದ್ರು ಐ ಕ್ಯಾನ್ ನಾಟ್ ಮ್ಯಾಚ್ ದಟ್. So I'm always indebted to the people of Shantinagar. And ಶಾಂತಿನಗರ್ ಅನ್ನೋದು ಒಂದು ದೊಡ್ಡ ಕುಟುಂಬ ಆಗಿ ನಮ್ಮ ತಂದೆ ಅದನ್ನ ಒಂದು ಕಲ್ಟಿವೇಟ್ ಮಾಡಿದ್ದಾರೆ 10 ವರ್ಷದಲ್ಲಿ. ಇಲ್ಲಿರೋ ಎಲ್ಲಾ ಜನರನ್ನ ನಾವು 1 to 1 ಗೊತ್ತಿದೆ. ಇವ್ರಿಗೆಲ್ಲಾರು ನನ್ನ ನೋಡಿದ್ದಾರೆ, ನನ್ನ ಚಿಕ್ಕ ವಯಸ್ಸಿನ ನೋಡಿದ್ದಾರೆ. ನಾನು ಇವಾಗ ಮದ್ವೆ ಆದ್ಮೇಲೂ ನನ್ನನ್ನು ನೋಡಿದ್ದಾರೆ, ನನ್ನ ನೋಡ್ತಾನೆ ಬಂದಿದ್ದಾರೆ ಇವರೆಲ್ಲ. ಈ ಸಂದರ್ಭದಲ್ಲಿ ಅವರು ಇಷ್ಟೆಲ್ಲ ಆದ್ಮೇಲೂ ಅವ್ರು ನನ್ನ ಅರ್ಥಕೊಂಡು ಅವ್ರಿಗೆ ಈ ನೀವು ಟಿವಿಯಲ್ಲಿ ಪೇಪರ್ ಅಲ್ಲಿ ಜನ ಹೇಳಿದ್ದು ಏನೆಲ್ಲ ಹೇಳಿದ್ರು ಅವ್ರು ಯಾರು ಅದನ್ನ ನಂಬಿಲ್ಲ ಮೇಡಮ್. ಯಾಕಂದ್ರೆ ಅವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ನೋಡಿದ್ದಾರೆ, ನನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿದ್ದಾರೆ. ಅವ್ರ ಮನೆ ಮಗ ನಾನು. ಅದ್ರ ಪರಿಣಾಮನೇ ಈ ಎಲೆಕ್ಷನ್ ಅಲ್ಲಿ ತಂದೆ ಅವ್ರು ಮಾಡಿರೋ ಒಳ್ಳೆ ಕೆಲಸ ಅದೆರಡು ಸೇರಿ ನಮ್ಗೆ ಅವ್ರು ಗೆಲ್ಸಿರೋದು. ನೀವು ಹೇಳಿದ್ರಿ ಅಂದ್ರೆ ಒಂದ್ ರೀತಿ ನನ್ಗೆ ತಂದೆನೆ ಎದುರಿಸೋದಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ, ಯಾವತ್ತಾದ್ರೂ ಕೇಳಿದ್ರ ಮನೆಯವ್ರ ಹತ್ರ, ಅಥವಾ ನಿಮ್ ಹೆಂಡತಿ ಬರ್ತಾ ಇದ್ರು, ಅಥವಾ ನಿಮ್ಮ ತಾತ ಬರ್ತಾ ಇದ್ರು, ಅಪ್ಪ ಹೇಗಿದ್ದಾರೆ, ಅಥವಾ ಅಪ್ಪನ ಹತ್ರ ಮಾತನಾಡಿಸುವಂತದ್ದು, ಅಥವಾ ನನ್ನಿಂದಾಗಿ ಏನಾದ್ರೂ ಡ್ಯಾಮೇಜ್ ಆಗ್ತಾ ಇದೆಯಾ, ಅವೆಲ್ಲವನ್ನ ಕೂಡ ನೀವು ಮಾತನಾಡ್ತಾ ಇದ್ರ ಹೇಗೆ ಅಂತ ಹೇಳಿ? ನಿಮ್ಮ ತಂದೆ, ನಿಮ್ಮ ತಾಯಿ ಬಂದಂತಹ ಸಂದರ್ಭದಲ್ಲಿ, ವೈಫ್ ಬಂದಂತಹ ಸಂದರ್ಭದಲ್ಲಿ, ಅಥವಾ ತಾತ ಬಂದಂತಹ ಸಂದರ್ಭದಲ್ಲಿ? ಅದು ಎಲ್ಲ ಮನುಷ್ಯರು ಕೇಳ್ತಾರಲ್ಲ ಮೇಡಮ್, ಅಷ್ಟೇ ನಾನು ಕೇಳಿದ್ದೀನಿ, ಏನು ಎಕ್ಸ್ಟ್ರಾ ಕೇಳಲಿಲ್ಲ. ಬಟ್ ಅವ್ರನ್ನ ಫೇಸ್ ಮಾಡಕ್ ನನ್ಗೆ ಆಗ್ಲಿಲ್ಲ ಆ ಟೈಮಲ್ಲಿ. ಅವ್ರು ಕೆಲವು ಇದ್ರಲ್ಲಿ ಹೇಳಿದ್ರು ನನ್ನ ಇಷ್ಟನೇ ಇಲ್ಲ, ನನ್ನ ತಂದೆ ಬರ್ಲೇ ಇಲ್ಲ ಅಂತ. ಅವ್ರು 100 ಸರಿ ಹೇಳಿದ್ರು ಬರ್ತೀನಿ ಅಂತ. ನಾನು ಹೇಳಿದೆ ಪ್ಲೀಸ್ ಬರ್ಬೇಡಿ ಅಂತ ನಾನು ಹೇಳಿ ಕಳಿಸ್ದೆ. ಯಾಕಂದ್ರೆ ನನ್ಗೆ ಅವ್ರನ್ನ ಫೇಸ್ ಮಾಡೋ ಒಂದು ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ. ಓಕೆ, ನೀವ್ ಹೇಳಿದ್ರೆ ಅಂದ್ರೆ 117 ದಿನಗಳು ಕೂಡ ನನ್ಗೆ ಅತ್ಯಂತ ಪಾಠ ಕಲಿಸಿದ ದಿನಗಳು, ಅತ್ಯಂತ ಕೆಟ್ಟ ದಿನಗಳು ಅಂತ ಹೇಳಿ, ತುಂಬಾ ಕಣ್ಣೀರು ತರಿಸುವಂತಹ ಘಟನೆ. ಈಗ ನೀವು ಅಲ್ಲಿ ಹೋದಂತಹ ಸಂದರ್ಭವೇ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ನೀವು ಹೇಳಿದ್ರಿ ಕಣ್ಣೀರು ತರಿಸುವಂತದ್ದು, ತುಂಬಾ ನೋವಾಗಿರುವಂತಹದ್ದಂತ. ಅದನ್ನ ಹೊರತುಪಡಿಸಿ 117 ದಿನಗಳಲ್ಲಿ ತುಂಬಾ ಅತ್ತಿದ್ದು, ನಾನು ತುಂಬಾ ಕಣ್ಣೀರು ಹಾಕಿದ್ದು, ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದ ಯಾವ್ದಾದ್ರು ದಿನಗಳು ಅಥವಾ ಘಟನೆಗಳು ಅಲ್ಲಿ ಮತ್ತೆ ಆಗಿದ್ದಿದ್ಯಾ? ಮೇಡಮ್, ನನಗೆ ಜುಡಿಷರಿ ಮೇಲೆ, ಈ ಸಿಸ್ಟಮ್ ಮೇಲೆ 100% ಭರವಸೆ ಇದೆ ಮೇಡಮ್. ನಾವು ಮಾಡದೇ ಇರೋ ತಪ್ಪಿಗೆ ನಮ್ಮನ್ನ ಶಿಕ್ಷೆ ಕೊಡ್ತಾರೆ ಅಂತ ನಾನು ಯಾವತ್ತೂ ನೆನ್ಸ್ಕೊಂಡಿಲ್ಲ. ಆ ಒಂದು
ಸ್ಟ್ರೆಂತ್ ಅನ್ನು ಇಟ್ಕೊಂಡು ನಾನು ಆ ಒಂದು ವಿಶ್ವಾಸ ಇಟ್ಕೊಂಡು 117 ದಿನ ಅಲ್ಲಿದ್ದೆ. ಯಾಕಂದ್ರೆ ನನಗೆ ಗೊತ್ತಿತ್ತು ಇವತ್ತಿಲ್ಲ ನಾಳೆ ನನಗೆ ನ್ಯಾಯ ದೊರಕುತ್ತೆ ಅಂತ. ಪದೇ ಪದೇ ಬೇಲ್ ಕೂಡ ರಿಜೆಕ್ಟ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಂದ್ರೆ ಇವತ್ತು ಸಿಗಬಹುದು ಆ ತರದ ನಿರೀಕ್ಷೆಗಳನ್ನ ಇಟ್ಕೊಂತಾ ಇದ್ರ ಪ್ರತಿ ಬಾರಿ ರಿಜೆಕ್ಟ್ ಆದಾಗ ಅಥವಾ ನಿಮ್ಗೆ ಟಿವಿ ನೋಡಿ ಗೊತ್ತಾಗ್ತಾ ಇತ್ತಾ, ಅಥವಾ ಅಲ್ಲಿ ಜೈಲರ್ ಬಂದು ಹೇಳ್ತಾ ಇದ್ರೆ ಇಲ್ಲ ರಿಜೆಕ್ಟ್ ಆಗಿದೆ ಅಂತ ಹೇಳಿ? ಹೇಗೆ ಜೈಲಲ್ಲಿ ಫಸ್ಟ್ 2 ಬಾರಿ ರಿಜೆಕ್ಟ್ ಆದಾಗ ನಮ್ಮ ಹತ್ರ ಟಿವಿ ಇರ್ಲಿಲ್ಲ. ಅಲ್ಲಿರೋ ಕಾನ್ಸ್ಟೇಬಲ್ ಅವರು ಬಂದು ನಮ್ಗೆ ಹೇಳ್ತಾ ಇದ್ರು, ಪೊಲೀಸ್ ಅವರು, ರಿಜೆಕ್ಟ್ ಆಗಿದೆಪ್ಪ ಅಂತ. ಆ ಫಸ್ಟ್ 2 ಬಾರಿ ನಮ್ಗೆ ಫಸ್ಟ್ ಟೈಮ್ ಸೆಷನ್ ಕೋರ್ಟ್ ಅಲ್ಲಿ ತುಂಬಾ ಬೇಜಾರಾಯ್ತು. ಆ ಟೈಮ್ ನನಗೆ ಒಂದು ಹೋಪ್ ಇತ್ತು ಆಗ್ಬಿಡುತ್ತೇನೋ ಅಂತ. ಬಟ್ ಅದಾದ್ಮೇಲೆ ನನಗೆ ಅರ್ಥ ಆಯ್ತು ಇದು ಇಟ್ ಇಸ್ ಟೇಕನ್ ಡಿಫರೆಂಟ್ ಟರ್ನ್ಸ್ ಅಂಡ್ ಡಿಫರೆಂಟ್ ಆಂಗಲ್ಸ್. ಅದಾದ್ಮೇಲೆ ನಾನು ಅದನ್ನ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಅದ್ ಬಂದಾಗ ಬರುತ್ತೆ ಅಂತೇಳಿ ನಾವು ಅಲ್ಲಿ ಯುನೋ ಜೀವನ ಮಾಡ್ಕೊಂಡು ಹೋದ್ವಿ ಮುಂದೆ. 117 ದಿನಗಳನ್ನ ಕಳಿಬೇಕಾದೀತು ಅಂತ ಅಂದ್ಕೊಂಡಿದ್ರ ನೀವು, ಅಥವಾ ಆದಷ್ಟು ಬೇಗ ಸಿಗಬಹುದು ಅಂತ ಅಂದ್ಕೊಂಡಿದ್ರ? ಯಾರಾದ್ರೂ ಪ್ಲಾನ್ ಮಾಡ್ತಾರ ಮೇಡಮ್? ಆ ತರ ಕೇಳಲಿಲ್ಲ, ಬಟ್ ಆದಷ್ಟು ಬೇಗ ಸಿಗಬಹುದು, ನಮ್ಮ ತಂದೆ ಪ್ಲಾನ್ ಮಾಡಬಹುದು, ಅಥವಾ ನಮ್ಮ ತಂದೆ ಏನೋ ನನ್ ತಂದೆ ಜಡ್ಜ್ ಅಲ್ಲ ಮೇಡಮ್. ನನ್ ತಂದೆ ಜಡ್ಜ್ ಆಗಿದ್ರೆ ಫಸ್ಟೇ ಕೊಟ್ಬಿಡ್ತಾ ಇದ್ರು ಬೇಲು. ಬಟ್ ಜುಡಿಷಿಯರಿ ಇದ್ದಿದ್ರಿಂದ ಅದು ಸ್ವಲ್ಪ ಟೈಮ್ ತಗೊಳ್ತು. ಬಟ್ ಐ ಆಮ್ ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್. ನೀವ್ ಹೇಳಿದ್ರಿ ಎಲ್ಲೋ ಬೇರೆ ಒಂದು ಆಂಗಲ್ ಅನ್ನ ಪಡ್ಕೊಂಡಿದೆ ಅಂತ ಹೇಳಿ. ನಿಮ್ಗೆ ಅನ್ಸಿದ್ದೇನು ಆ ಸಂದರ್ಭದಲ್ಲಿ ಅಂತ ಹೇಳಿ? ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಆಂಗಲ್ ಗಳನ್ನ ಪಡ್ಕೊಂತು, ಅದುವೇ ಈ ಬೇಲ್ ರಿಜೆಕ್ಟ್ ಆಗೋದಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತಾ? ಹೌದು ಮೇಡಮ್, ಇದನ್ನ ಒಂದು ಕೇಸ್ಗೆ ಸೀಮಿತ ಪಡಿಸಲಿಲ್ಲ. ಇದನ್ನ ಏನೆಲ್ಲ ಪೊಲಿಟಿಕಲ್ ಟೈಮು, ಆ ಬ್ಯಾಡ್ ಟೈಮು, ಇಟ್ ವಾಸ್ it was there in my fate, so I can't do anything about it. I have to accept that, right? We need to go with that. So if I sit and cry about it, and if I think, why am I in this situation, why not somebody else, and why am I in that situation, I'm never going to get an answer. I need to accept it and go ahead with it. That's what we did. And I took every day as a learning lesson, and I got to analyze myself better. It doesn't mean I was bad before this incident happened, but I got to analyze my situation. I got to analyze every inch of my life. I got more than enough time, with this whole procedure. I broke down my life into pieces, and I understood where I went wrong, who I went wrong with, and things like that. So I took that as an advantage to myself, and I've changed my ways after coming back. I've changed the approach to my life, and I've understood what is the motive in my life now, and I'm taking it much more seriously. And I took my life for granted, everything that I got. ನಿಮ್ಮ ಮೇಲೆ ಅದೇ ಒಂದು ಆರೋಪ ಇತ್ತು ಅಂತ ಅನ್ಸುತ್ತಾ ನಿಮ್ಗೆ? ಹಿಂದೆ ನಿಮ್ಗೆ ಯಾವತ್ತೂ ಗೊತ್ತಾಗಿರ್ಲಿಲ್ಲ? ಇರ್ಲಿಲ್ಲ ಮೇಡಮ್, ಯಾವತ್ತೂ ಆ ಆರೋಪ ಇರ್ಲಿಲ್ಲ ಮೇಡಮ್. ನನ್ನ ಹತ್ರ ಎಲ್ಲ ಚೆನ್ನಾಗೇ ಇದ್ರು, ಎಲ್ಲ ಜನ ನನ್ನನ್ನ ಅಷ್ಟೇ ಪ್ರೀತಿಸ್ತಾರೆ ಅಂತ ನಾನು ಅನ್ಸ್ಕೊಂಡಿದ್ದೆ. ಇವತ್ತು ಅಷ್ಟೇ ಪ್ರೀತಿಸ್ತಾ ಇದ್ದಾರೆ ನನ್ನನ್ನ. ಬಟ್ ಆ ಒಂದು ಸಿಚುವೇಶನ್ ಅಲ್ಲಿ ಯಾರು ಏನ್ ಮಾಡಿದ್ರು, ನಾನು ಯಾರಿಗೆ ಏನ್ ತಪ್ಪು ಮಾಡಿದ್ನೋ ಅಂತ ನನಗೆ ಗೊತ್ತಾಗಿಲ್ಲ ಮೇಡಮ್. ಇನ್ನೂ ನನಗೆ ಅರ್ಥ ಆಗಕ್ಕಾಗಿಲ್ಲ ಅದು. ನೀವು ಹೇಳಿದ್ರಿ ಅಂದ್ರೆ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ನಾನು ನೋಡ್ತಾ ಹೋದೆ, ಅಥವಾ ತಿಳ್ಕೊಳ್ತಾ ಹೋದೆ, ವಿಮರ್ಶೆ ಮಾಡ್ಕೊಳ್ತಾ ಹೋದೆ, ಏನೇನು ಆಯ್ತು ಅನ್ನೋದನ್ನ ಎಲ್ಲವನ್ನ ಕೂಡ ಯೋಚನೆ ಮಾಡ್ತಾ ಹೋದೆ, ಜೀವನದಲ್ಲಿ ಸಾಕಷ್ಟು ಅದೇ ಪಾಠ ಕಲಿಸ್ತು ಅಂತ ಹೇಳಿ. ಆ ದಿನವನ್ನ ನೆನಪಿಸಿಕೊಳ್ಳೋದಾದ್ರೆ, ಈಗ ನಿಮ್ಮ ಮೇಲೆ ನೀವು ಹೇಳಿದ್ರಿ, ನನ್ಗೆ ಯಾವತ್ತೂ ಯಾರು ಆತರ ಹೇಳಿರ್ಲಿಲ್ಲ. ಈಗ ನಿಮ್ಮ ಮೇಲೆ ಇದ್ದಂತಹ ಆರೋಪ ಕೂಡ ಅದೇ ದುರಹಂಕಾರಿ ನಲಪಾಡ್ ಅನ್ನುವಂತಹ ಮಾತು. ನಾನು ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ, ನಿಮ್ಮ ಮೇಲೆ ಆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಅಂತ ಹೇಳಿ. ನಿಜವಾಗ್ಲೂ ಆ ದಿನ ಆಗಿದ್ದೇನು, ಅಥವಾ ಆ ದಿನವನ್ನ ನೀವು ನೆನಪಿಸಿಕೊಳ್ಳೋದಾದ್ರೆ ಎಲ್ಲಿ ತಪ್ಪಾಯ್ತು ಅಂತ ಅನ್ಸುತ್ತೆ, ಅಥವಾ ಏನ್ ಆಯ್ತು ಅವತ್ತಿನ ದಿನ? ಆ ಸಂದರ್ಭದ ಬಗ್ಗೆ ಮಾತಾಡಂಗಿಲ್ಲ ಮೇಡಮ್, ಅದು ಕೋರ್ಟ್ ಅಲ್ಲಿ ಇದೆ ವಿಚಾರ. ನಾವ್ ಇವಾಗ ಅದು ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಆ ಒಂದು ಘಟನೆ ಬಗ್ಗೆ ನಾವು ಮಾತಾಡಂಗಿಲ್ಲ. ಸೊ ಮೈ ಲಾಯರ್ಸ್ ಹ್ಯಾವ್ ಆಸ್ಕ್ಡ್ ಮೀ ನಾಟ್ ಟು ಸ್ಪೀಕ್ ಆನ್ ದಟ್ ಬಿಹಾಫ್, ಸೊ ಐ ಕೆನಾಟ್ ಸ್ಪೀಕ್ ಆನ್ ದಟ್ ಬಿಹಾಫ್. ನಾನು
ಇದ್ರಲ್ಲಿ ನೀವ್ ಹೇಳಿದ್ರಿ ದುರಹಂಕಾರಿ ಅಂತ ಹೇಳ್ತಾರೆ ಅಂತ. ಮೇ ಬಿ ಮೈ ಬಾಡಿ ಲ್ಯಾಂಗ್ವೇಜ್ ಇಸ್ ಆಸ್ ಸಚ್. ನನ್ನ ಒಂದು ಸ್ಟೈಲ್ ಇರ್ಬೋದು, ನಾನೊಂದು ಮಾತಾಡೋ ರೀತಿ ಇರ್ಬೋದು, ಜನಕ್ಕೇನೋ ನಾನು ದುರಹಂಕಾರಿ ಅಂತ ಅನ್ಸ್ಬೋದು. ಬಟ್ ನೀವು ಶಾಂತಿನಗರಲ್ಲಿರೋ ಲೋಯೆಸ್ಟ್ ಕ್ಯಾಡರ್ ಪೀಪಲ್ ಹತ್ರ ಕೇಳಿ ನೋಡಿ ನನ್ ಬಗ್ಗೆ, ನನ್ನ ಮನ್ಸ್ ಬಗ್ಗೆ, ನನ್ನ ಹತ್ರ ಕಷ್ಟ ಸುಖ ಅಂತ ಬಂದಾಗ ನಾನು ಹೆಂಗ್ ಸ್ಪಂದಿಸ್ತೀನಿ ಅಂತ ನೀವು ಜನರ ಹತ್ರ ಕೇಳಿ, ಅವ್ರು ಹೇಳ್ತಾರೆ. ಇಟ್ ಮೇ ಬಿ ದಟ್ ಐ ಆಮ್ ವೆರಿ, ಅದೇ ಹೇಳಿದ್ನಲ್ಲ, ನನಗೆಲ್ಲ ತುಂಬಾ ಈಸಿಯಾಗಿ ಸಿಕ್ತು ಲೈಫಲ್ಲಿ. ನನ್ನ ತಂದೆ ತಾಯಿ ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರು, ಎಲ್ಲ ಈಸಿಯಾಗಿ ನನಗೆ ಎಲ್ಲ ಈಸಿಯಾಗಿ ಬಂತು. ಸೊ ಐ ಡೆಂಟ್ ವ್ಯಾಲ್ಯೂ ವಾಟ್ ಐ ಹ್ಯಾಡ್. I feel that is what I analyzed in the whole strength. It is never that I misused what I had. I never misused what I had, but it was that situations that turned and looked like that to people. ನನಗೆ ಯಾವತ್ತಿದು I am not an arrogant person. It is just what I realized after this whole incident. ನನ್ನ ತಮ್ಮನ ಹತ್ರ ಮಾತಾಡುವಾಗ ನನ್ನ ಹತ್ರ ತುಂಬಾ ಅವನು ಕಷ್ಟನ, ಅವನು ಪಟ್ಟಿದ್ದು ಫೀಲಿಂಗ್ ಅನ್ನ ಅವನು ನನಗೆ ಹೇಳ್ದ. ಜನಕ್ಕೆ ಇಂಥ ಒಂದು ಫೀಲಿಂಗ್ ಇದೆ ನಿಮ್ಮ ಮೇಲೆ, ನೀವು ತುಂಬಾ ಆರೋಗ್ಯಂಟ್ ಅಂತ, ನೀವು ತುಂಬಾ ದುರಂಕಾರಿ ಅಂತ ಜನರಿಗೆ ಇಂಥ ಒಂದು ಫೀಲಿಂಗ್ ಬಂದಿರಬಹುದು ಅಂತ ಅವರು ಹೇಳಿದಾಗ, ಅದನ್ನ ಅನಲೈಸ್ ಮಾಡಿದಾಗ ನಾನು ತಿಳ್ಕೊಂಡೆ, ನಾನು ಯಾರಿಗೂ ಪರ್ಸನಲಿ ನಾನು ಯಾವತ್ತೂ ಏನು ಎಫೆಕ್ಟ್ ಮಾಡಿಲ್ಲ. ಬಟ್ ನನ್ನ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನನ್ನ ಒಂದು ಮಾತನಾಡೋದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರ್ಬೋದು, ಕೆಲವರಿಗೆ ಬೇಜಾರು ತಂದಿರ್ಬೋದು. ಯಾವತ್ತು ಗಲಾಟೆಗಳನ್ನ ಮಾಡ್ಕೊಳ್ಳುವಂಥದ್ದು ಆ ತರದ ಇನ್ಸಿಡೆಂಟ್ ಆಗಿರ್ಲಿಲ್ವಾ ನಿಮ್ ಜೀವನದಲ್ಲಿ? ಯಾಕಂದ್ರೆ ಬೇರೆ ಬೇರೆ ಮಾತುಗಳನ್ನ ನಾವು ಕೇಳಿದ್ವಿ, ಇಲ್ಲ ತುಂಬಾ ಸಲ ಜಗಳ ಮಾಡ್ತಾರೆ ಅಥವಾ ಪೊಲೀಸರ ಜೊತೆ ಕೂಡ ಜಗಳಕ್ಕೆ ಹೋಗ್ತಾ ಇದ್ರು, ಈ ತರದ ಮಾತುಗಳನ್ನ ಕೇಳಿದ್ವಿ. ಅಂತ ಇನ್ಸಿಡೆಂಟ್ ಯಾವತ್ತು ಆಗಿರ್ಲಿಲ್ವಾ ಹೇಗೆ ಅಂತ ಹೇಳಿ? ಯಾಕಂದ್ರೆ ಎಲ್ಲವೂ ತಳುಕು ಹಾಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಮೇಡಮ್, ಈ ವಿಚಾರಕ್ಕೆ ನಾನು ಕೇಳ್ತೀನಿ, ಇವಾಗ ನನಗೆ ಆ ಒಂದು ಇದ್ರ ಮುಂಚೆ ಇನ್ಸಿಡೆಂಟ್ಸ್ ಎಲ್ಲ ಕ್ಲೋಸ್ ಮಾಡಕ್ಕಾದ್ರೆ ಈ ಇನ್ಸಿಡೆಂಟ್ ಅನ್ನು ಯಾಕೆ ಕ್ಲೋಸ್ ಮಾಡಕ್ಕಾಗಿಲ್ಲ ಮೇಡಮ್? ನನ್ನ ಲೈಫ್ ಅಲ್ಲಿ ಇದೇ ಫಸ್ಟ್ ಪೊಲೀಸ್ ಕೇಸು. ಇದ್ರ ಮುಂಚೆ ಯಾವುದೇ ಒಂದು ಚಿಕ್ಕ ಒಂದು ಕೇಸು ಇಲ್ಲ ಮೇಡಮ್, ಇದೇ ಫಸ್ಟ್. ಅಂಡ್ ದಟ್ ವಾಸ್ ಆಲ್ಸೋ, ಇಟ್ ವಾಸ್ ನಾಟ್ ಅ ಪ್ಲಾನ್ಡ್. ಏನು ನಾನು ಜಗಳ ಮಾಡಬೇಕು ಅಂತ ಮಾಡಿಲ್ಲ. ನನಗೆ ಅವರು ಯಾರು ಅಂತಾನೆ ಗೊತ್ತಿಲ್ಲ ಈ ವಿಚಾರ ನಡೆದಾಗ. ಅದೊಂದು ಆಕಸ್ಮಿಕವಾಗಿ ನಡೆದ ಒಂದು ಘಟನೆ, ಒಂದು ಸ್ಮಾಲ್ ಇನ್ಸಿಡೆಂಟ್. ಬಟ್ ಅದ್ರ ಮುಂಚೆ ಇರೋದು ಅದೆಲ್ಲ ಮೇಡಮ್, ನಾನು ಹೇಳಿದ್ನಲ್ಲ ನಿಮ್ಗೆ ಮಾತಾಡ್ತಾ, ಇಫ್ whatever came to people's mind, whatever they wanted to say or connect or imagine that Nalpad could have done this, ಅಂತ ಇರೋ ಮಾತನ್ನ ಸೇರಿಸಿರೋದು ಹೊರತು ಇಟ್ ವಾಸ್ ನೆವರ್ ಅನ್ ಇನ್ಸಿಡೆಂಟ್ ಮೇಡಮ್. ದೇರ್ ಇಸ್ ನಥಿಂಗ್ ಇನ್ ದ ಪ್ರೀವಿಯಸ್. ಈಗ ಇದೇ ವಿಚಾರವನ್ನು ತಗೊಳ್ಳೋದಾದ್ರೆ ನಲಪಾಡ್ ಅವರೇ, ಈಗ ನೀವು ಹೇಳಿದ್ರೆ ಆ ನಂತರ ಆದಂತಹ ಘಟನೆ ಒಂದು ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿ, ಬಟ್ ಎಲ್ಲಾ ಕಡೆ ಕೇಳಿ ಬಂದಿರುವಂತಹ ಮಾತು ಏನಂದ್ರೆ ಆ ಇನ್ಸಿಡೆಂಟ್ ಆದ್ಮೇಲೆ ಮಲ್ಯ ಹಾಸ್ಪಿಟಲ್ಗೆ ನೀವು ಹೋಗ್ತೀರಿ ಅಂತ ಹೇಳಿ, ಅಲ್ಲೂ ಕೂಡ ಜಗಳ ಆಡ್ತೀರಿ ಅಂತ ಹೇಳಿ. ನಿಜಾನ ಅದು? ಒಂದ್ ಕಡೆ ಅಂದ್ರೆ ಆ ವಿಷಯಕ್ಕೆ ಮಾತ್ರ ನಾನು ಹೇಳ್ತಿರೋದು, ಕೋರ್ಟ್ ವಿಷಯಕ್ಕೆ ನಾನು ಕೇಳ್ತಾ ಇಲ್ಲ. ಇಲ್ಲ ಮಾತನಾಡಿಸುವಂತಹ ಬೆದರಿಸುವಂತಹ ಪ್ರಯತ್ನ ಆಯ್ತು ಅಂತ ಹೇಳಿ, ಅಥವಾ ಸಾರಿ ಕೇಳಕ್ಕೆ ಏನಾದ್ರು ಹೋದ್ರೆ ನೀವು, ಅಥವಾ CCTV ಫುಟೇಜ್ ಕೂಡ ಸಿಕ್ತು ಅಂತ ಹೇಳಲಾಗ್ತಾ ಇದೆ, ಹೌದಾ ಹೇಗೆ ಅಂತ ಹೇಳಿ? ಮೇಡಮ್, ನಾನು ಆವತ್ತು ಅಲ್ಲಿ ಹೋಗ್ಬೇಕಾದ್ರೆ, I don't know if I'm allowed to speak about this, but I went there thinking that he was ನನಗೆ ಅಲ್ಲಿ ಘಟನೆ ಆದಾಗ ನನಗೆ ಹೇಳಿದ್ರು ತುಂಬಾ ಹೊಡೆದಿದ್ದಾರೆ ಅವ್ರಿಗೆ ಅಂತ ಹೇಳಿದಾಗ, ನಾನು ಮಲ್ಯ ಹಾಸ್ಪಿಟಲ್ ಜನರಲಿ ವೆರಿ ಎಕ್ಸ್ಪೆನ್ಸಿವ್, ಯಾರೋ ಇವರು ಯುನೋ ಸ್ವಲ್ಪ ಲೋ ಎಕನಾಮಿಕಲ್ ಸೊಸೈಟಿ ಪಾರ್ಟಿಂದ ಬಂದಿದ್ರೆ ಅವ್ರಿಗೇನೋ ಒಂದು ಹೆಲ್ಪ್ ಮಾಡೋಣ ಅಂತ ನಾನು ಅಲ್ಲಿ ಹೋದೆವರ್ನ, ಅವ್ರಿಗೆ ಮತ್ತೆ ಅಲ್ಲಿ ಅಟ್ಯಾಕ್ ಮಾಡಕ್ ಹೋಗಿಲ್ಲ. ಅಷ್ಟೇ ಆಗಿರೋದು ಅವತ್ತು ಹೊರತು ನಾನು ಅವ್ರನ್ನ ಅಲ್ಲಿ ಹೋಗಿ ಏನು ಇದು ಮಾಡಕ್ಕೆ ಏನು ಅಲ್ಲಿ ಏನ್ ಘಟನೆನೇ ನಡೆದಿಲ್ಲ ಮೇಡಮ್. ನಾವ್ ಅಲ್ಲಿ ಹೋಗಿದ್ದು ಬೇರೆ ಅದು ಮಾತಾಡಕ್ಕೆ. ಬಟ್ ಆ ತರ ಬಿಂಬಿತ ಆಗೋಯ್ತು ಅಂತ ಅನ್ಸ್ತಾ ನಿಮ್ಗೆ? ಅಂದ್ರೆ ಒಂದ್ ಕಡೆ ಹೋಗ್ಬಹುದು ಹೋಗ್ಬಾರ್ದು ಅನ್ನುವಂಥದ್ದು. ನೀವು ಅಂದ್ರೆ ನೀವು ಹೇಳಿದ್ರಿ ಏನಾಯ್ತು ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡ್ದೆ ನಾನು ಆ ಸಂದರ್ಭದಲ್ಲಿ, ಏನಾಯ್ತು ಅಂತ ಗೊತ್ತಾಗಿಲ್ಲ ಅಂತ ಹೇಳಿ. ಅದೇ ಎಲ್ಲೋ ತಪ್ಪಾಯ್ತು ಅಂತ ಅನ್ಸ್ತಾ, ಅಥವಾ ಅದಾದ್ಮೇಲೆನು ಕೂಡ ನೀವು ಅಬ್ಸ್ಕಾಂಡ್ ಆಗುವಂತಹ ಪ್ರಯತ್ನ ಆಯ್ತು ಅಂತ ಎಲ್ಲ ಕೂಡ ನೀವು ಗೊತ್ತು. ಆಮೇಲೆ ನೀವೇ ಶರಣಾದ್ರಿ, 2-3 ದಿವಸ ಬಿಟ್ಟು, ಆ ನಂತರ ನೀವೇ ಶರಣಾದ್ರಿ. ಬಟ್ ಯಾವ ಕಾರಣಕ್ಕಾಗಿ ಈ ತರ ಎಲ್ಲ ಆಗೋಯ್ತು ಅಂತ ಹೇಳಿ, ಅಬ್ಸ್ಕಾಂಡ್ ಆಗ್ಬಾರ್ದು ಅಂತ ಅನ್ಸ್ತಾ ನಿಮ್ಗೆ ಆ ನಂತರ?
ಮೇಡಮ್ ಆ 2 ದಿನಾನು ನಾನು ನನ್ನ ತಂದೆ ಹತ್ರ ಮಾತಾಡಿರ್ಲಿಲ್ಲ. ನನ್ನ ತಂದೆ ಯಾಕಂದ್ರೆ ನನಗೆ ಭಯ ಆಯ್ತು ಏನಾಗುತ್ತೆ ಅಂತ. ನನ್ನ ತಂದೆಗೆ ಮಾತಾಡಿದ್ದೆ 10 ಮಿನಿಟ್ಸ್ ಅಲ್ಲಿ ನನ್ಗೆ ಹೇಳಿದ್ರು ನೀನ್ ಬಂದು ಇಲ್ಲಿ ಸರೆಂಡರ್ ಆಗ್ಬೇಕು ಅಂತ ಹೇಳಿದ್ಮೇಲೆ ನಾನು ಇಮಿಡಿಯೇಟ್ ಬಂದು ಸರೆಂಡರ್ ಆದೆ. ನನ್ನ ಆ ಒಂದು ಸಿಚುವೇಶನ್ ಅಲ್ಲಿ ನಾನು ಒಬ್ಬ ಯಂಗ್ಸ್ಟರ್, ನನಗೂ ಇದೆಲ್ಲ ಫಸ್ಟ್ ಟೈಮ್ ಲೈಫಲ್ಲಿ ಆಗಿರೋದು, ನನಗೂ ಭಯ ಆಯ್ತು. ಆ ಟೈಮಲ್ಲಿ ನಾನು ಎಲ್ಲ ಹೋಗಿ 2 ಡೇಸ್ ಸಿಕ್ಲಿಲ್ಲ ಕೈಗೆ. ಸಿಕ್ಕಿ ನನ್ನ ತಾಯಿಗೆ ಮಾತಾಡಿದಾಗ ನನ್ನ ತಂದೆ ಫೋನ್ ತಗೊಂಡು ನನಗೆ ಸರೆಂಡರ್ ಆಗು ಅಂದ್ರು. ಇಮಿಡಿಯೇಟ್ ಬಂದು ಸರೆಂಡರ್ ಆಗಿದ್ದೀನಿ. ಇನ್ ಕೇಸ್ ನಾನು ಸ್ವಲ್ಪ ಮುಂಚೆನೆ ನನ್ನ ತಂದೆ ಮಾತಾಡಿದ್ರೆ ಮೇ ಬಿ ಇನ್ನು ಮುಂಚೆನೆ ಬಂದು ಸರೆಂಡರ್ ಆಗ್ತಾ ಇದ್ನು. 2 ದಿವಸ ಅವಕಾಶ ಸಿಕ್ಕಿರ್ಲಿಲ್ವಾ ಅಥವಾ ನೀವೇ ಮಾತನಾಡುವಂತ ಪ್ರಯತ್ನ ಮಾಡ್ಲಿಲ್ವಾ ಅಲ್ಲಿ? ಇಲ್ಲ ಮೇಡಮ್, ನಾನು ಸ್ವಲ್ಪ ಇದು ಎಲ್ಲ ಈ ಆಂಗಲ್ ನಾನು ಯಾವತ್ತೂ ನೆನ್ಸ್ ನೋಡಿಲ್ಲ ಮೇಡಮ್, ಇಂಥ ಒಂದು ಸಿಚುವೇಶನ್ ಆಗುತ್ತೆ ಅಂತ. ಅದಾದಾಗ ನನಗೂ ಭಯ ಆಯ್ತು. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ವಾ. ಈಗ ಘಟನೆಗಳಾಯ್ತು, ಅಷ್ಟು ಇಂಜುರಿ ಆಗಿತ್ತು, ಅಂದ್ರೆ ಗಂಭೀರವಾದಂತಹ ಒಂದು ಇಂಜುರಿ ಕೂಡ ಅವರಿಗೆ ಆಗಿತ್ತು. ಆ ನಂತರ ನಿಮ್ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿ, ಅಂದ್ರೆ ಇಷ್ಟೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಇಷ್ಟು ಜೋರಾಗಿ ಇಂತಹ ಗಲಾಟೆ ಆಗತ್ತೆ ಅಥವಾ ಇಷ್ಟು ಜೋರಾಗಿ ಅವರಿಗೆ ಗಂಭೀರವಾಗಿ ಸೀರಿಯಸ್ ಆಗುವಂತಹ ಸಿಚುವೇಶನ್ ಬರುತ್ತೆ ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಅಥವಾ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿ ಆ ಟೈಮಲ್ಲಿ? ನನಗ್ ಬಾರಿ ಬೇಜಾರಾಯ್ತು ಮೇಡಮ್. ಇದು ನಡಿಬಾರ್ದಾಗಿದ್ದದ್ದು ಒಂದು ಘಟನೆ ನಡೆದೋಯ್ತು. ನಾನು ಯಾವತ್ತೂ ಯಾರಿಗೂ ನೋವು ಮಾಡ್ಬೇಕು ಅಂತ ಅನ್ಸ್ಕೊಂಡಿರ್ಲಿಲ್ಲ. ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ನಡೆದಿದ್ದು ಘಟನೆ ನಡೆದೋಯ್ತು. ದಟ್ ವಾಸ್ ನಾಟ್ ಅ ಪ್ಲಾನ್ಡ್ ಮೋಷನ್, ಇಟ್ ವಾಸ್ ನಾಟ್ ಅ ಪ್ಲಾನ್ಡ್ ಇವೆಂಟ್. ಯಾವುದೇ ಅವ್ರನ್ನ ನನಗೆ ಪರಿಚಯ ಇದ್ದು ಅವ್ರು ಯಾರು ಏನು ಅಂತ ಗೊತ್ತಿ ನಾನು ಜಗಳ ತಗೊಂಡಿದ್ರೆ ಬೇರೆ ತರ. ನನಗೆ ಅದು ಅವರು ನನ್ನ ತಂದೆ ಅವ್ರ ಫ್ರೆಂಡ್ ಅಂತಾನು ನನಗ್ ಗೊತ್ತಿಲ್ಲ, ಅವ್ರ ಮಗ ಅಂತಾನು ನನಗ್ ಗೊತ್ತಿಲ್ಲ ಮೇಡಮ್. ನಾನು ಅವ್ರನ್ನ ನೋಡೇ ಇರ್ಲಿಲ್ಲ ನನ್ನ ಲೈಫಲ್ಲಿ. ಇದೇ ಫಸ್ಟ್ ನಾನು ನೋಡಿದ್ದು. ಆವತ್ತೇ ಆಗಿರೋದು ಘಟನೆ. ಇಟ್ ವಾಸ್ ನಾಟ್ ಸಮಥಿಂಗ್ ದಟ್ ವಾಸ್ ಇಂಟೆನ್ಷನಲಿ ಡನ್ ಮೇಡಮ್. ನೀವ್ ಹೇಳಿದ್ರಿ ಅಂದ್ರೆ ನಂಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ ನಲ್ಪಡ, ಆದ್ರೆ ಈ ಹಿಂದೆನೆ ಅವರಿಗೆ ಪರಿಚಯ ಇತ್ತು ಅಂತಾನೆ ಹೇಳಲಾಗ್ತಾ ಇತ್ತು, ಮೊದಲು ಕೂಡ ಇತ್ತು. ಯಾವುದೋ ಒಂದು ವಿಚಾರಕ್ಕೆ ಮತ್ತೆ ಇಲ್ಲಿ ಗಲಾಟೆ ಆಗಿದೆ ಅಂತ ಹೇಳಿ ನೀವಾಗ್ಲೇ ಹೇಳಿದ್ರಿ. ಕೆಲವೊಂದು ಕೇಸ್ಗಳಿಗೆ ಸಂಬಂಧಪಟ್ಟಾಗ ಅಥವಾ ವಿಚಾರಗಳಿಗೆ ಸಂಬಂಧಪಟ್ಟಾಗ ನೀವೇ ಹೇಳಿದ್ರಿ, ಹಫ್ತಾ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ನೀವು ಹೇಳಿದ್ರಿ. ಅಂತಹದ್ದೆಲ್ಲ ತಳಕು ಹಾಕ್ತು, ಅದೇ ವಿಚಾರಕ್ಕೆ ಗಲಾಟೆ ಆಯ್ತು ಮತ್ತೆ ಅಲ್ಲಿ ಅಂತ ಹೇಳಿ. ಹಾಗಾದ್ರೆ ನಿಮ್ಗೆ ಮೊದಲೇ ಪರಿಚಯ ಇರ್ಲಿಲ್ವಾ ವಿದ್ವತ್ ಅವ್ರದ್ದು? ಇಲ್ಲ ಮೇಡಮ್, ವಿದ್ವತ್ ಯಾರು ಅಂತ ಇವತ್ತು ತನಕ ಆ ಒಂದು ಘಟನೆ ಆದ್ಮೇಲೆ ಇವತ್ತು ನಾನು ಅವ್ರ ಹತ್ರ ಮಾತಾಡಿಲ್ಲ ಮೇಡಮ್. ಐ ಹ್ಯಾವ್ ನೆವರ್ ಸ್ಪೋಕನ್ ಟು ಹಿಮ್ ಇನ್ ಮೈ ಲೈಫ್. ಐ ಡೋಂಟ್ ನೋ ಹಿಮ್ ಆರ್ ಐ ಡೋಂಟ್ ನೋ ಹಿಸ್ ಫಾದರ್ ಆರ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ದೆಮ್. Before the case or even after the case, I do not have any personal vengeance against them or any issue with them. What happened. They did what they had to do. We did what we had to do after the case. We have fought legally and we are going to go in the legal course. We don't have anything personal against them. Yes. ನನ್ಗೆ ಒಂದು ಅನ್ಸೋದು, ಅಂದ್ರೆ ನನ್ನ ಸಂಶಯ ಆಗಿರಬಹುದು ನಲಪಾಡ್ ಅವರೇ, ಎಷ್ಟೋ ಸಂದರ್ಭದಲ್ಲಿ ನಾವು ಒಂದ್ಸಲ ಇಂಥ ಇನ್ಸಿಡೆಂಟ್ ಗಳಾಗುತ್ತೆ ಅಥವಾ ಏನೋ ಒಂದು ತಪ್ಪಾಗಿದೆ ಅಂತ ನಮ್ಗೆ ಅನ್ಸುತ್ತೆ, ಯಾವತ್ತಾದ್ರೂ ಸಾರಿ ಕೇಳಬೇಕು ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ಅಂತ. ನಿಮ್ಗೆ ಅನ್ಸಿದ್ಯಾ ಆ ತರ? ನಾನು ಅವ್ರಿಗೆ ಯಾವತ್ತೂ ಬೇಕು ಅಂತ ಮಾಡಿಲ್ಲ ಮೇಡಮ್. ಇವಾಗ ನಾವು ಒಂದು ಈ ಇಶ್ಯೂ ಅನ್ನ ಬೇಕಂತ ನಿಮ್ಮ ಮೇಲೆ ನಾನು ಜಗಳ ತಗೊಂಡು ನಿಮ್ಮ ಮೇಲೆ ಇದು ಮಾಡಿದ್ರೆ ನನಗೆ ಆ ಒಂದು ಫೀಲಿಂಗ್ ಬರ್ಬೋದು. ಇಟ್ ವಾಸ್ ಅ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್. ಬಟ್ ಅವರ ಇಡೀ ಅವರ ದೇಹಕ್ಕಾಗಿರ್ಬೋದು, ಮನಸ್ಸಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಸೀರಿಯಸ್ ಇಶ್ಯೂ ಕೂಡ ಆಗಿದೆ ಅಂತ ಹೇಳಿ, ಒಂದು ಜೀವನ ನಡೆಸಕ್ಕೆ ಆಗದಂತಹ ಒಂದು ಘಟನೆಗಳು ಕೂಡ ಅಲ್ಲೇ ಆಗ ಹೋಗಿತ್ತು ಅಂತ ಹೇಳಿ, ಅದನ್ನ ನೆನ್ಸ್ಕೊಂಡಾಗ್ಲೂ ಕೂಡ ಅನ್ಸಿಲ್ಲ ನಿಮ್ಗೆ? ಹಾಗಾದ್ರೆ ಹಂಗಲ್ಲ ಮೇಡಮ್, ನೀವು 15 ದಿನ ಒಂದೇ ಫೋಟೋನ ಅವ್ರದ್ದು ಹಾಕಿರೋದು, ಆ ಫಸ್ಟ್ ಡೇದು. ಆ 15 ದಿನ ನಿಮ್ಮನ್ನು ಹತ್ರ ಹೋಗಕ್ ಬಿಡ್ಲಿಲ್ಲ ಏನಾಯ್ತು ಅಂತ. ಸೊ ವಿ ಡೋಂಟ್ ನೋ ವಾಟ್ ಆರ್ ದ ಫ್ಯಾಕ್ಟ್ಸ್ ಆಫ್ ದಟ್, ರೈಟ್? ಯಾ 15 days they didn't let you also go near him. They didn't let you take the video of him. We didn't take you didn't have to. He left without even meeting the media people also. So you don't know what exactly happened, nor I know. So nor I am commenting about it. Now we should talk about it right now. It is in the court. Let the matter be handled by the court. ಅಲ್ಲ, ಒಂದು ರೀತಿಯಲ್ಲಿ ಅಂದ್ರೆ ಜನರಿಗೂ ಕೂಡ ಈ ವಿಚಾರ ಗೊತ್ತಾಗ್ಲಿ ಏನಾಗಿದೆ ಅಂತ. ಯಾಕಂದ್ರೆ ಒಂದ್ ಸೈಡ್ ಇಂದಾನೆ ಈ ತರ ಆಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ ಹೋಗಿದೆ ಅಂತ ಹೇಳಿ, ಇನ್ನೊಂದ್ ಕಡೆ ನಿಜವಾಗ್ಲೂ ಆಗಿದ್ದೇನು ಜನರಿಗೂ ಕೂಡ ಇದೇ ವಿಚಾರ ತಿಳಿಯಲಿ ಅನ್ನುವಂತ ಕಾರಣಕ್ಕಾಗಿ ಮಾತ್ರ
ನೋಡ ಈ ವಿಚಾರವಾಗಿ ನಾನು ನಿಮ್ಮ ಹತ್ರ ಮತ್ತೆ ಫಸ್ಟ್ ನಿಮ್ಮ ಹತ್ರನೇ ಮಾತಾಡ್ತೀನಿ ಮೇಡಮ್, ಆಫ್ಟರ್ ಐ ಗೆಟ್ ದ ಕ್ಲಿಯರೆನ್ಸ್ ಫ್ರಮ್ ಮೈ ಲಾಯರ್ಸ್. ಓಕೆ, ಶೋರ್. ಓಕೆ, ಈಗ ಇದೇ ವಿಚಾರದನ್ನ ಬಿಟ್ಟು ನಾನು ಮಾತನಾಡೋದಾದ್ರೆ ನೆಲ್ಪಾಡ್ ಅವರೇ, ಓಕೆ, ನೀವ್ ಹೇಳಿದ್ರಿ ಅಂದ್ರೆ ಯಾರು ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿ. ನಿಮ್ಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಸಿನಿಮಾ ಲೋಕಕ್ಕಾಗಿರ್ಬೋದು, ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಆ ನಂತರ ಕೂಡ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆಯಾ, ಅಥವಾ ಯಾರಾದ್ರೂ ನಿಮ್ಮ ಹತ್ರ ಈ ತರ ಆಗ್ಬಾರ್ದಾಗಿತ್ತು ಅಂತ ಫ್ರೆಂಡ್ಸ್ ಹೇಳ್ಕೊಂಡಿದ್ದಿದ್ಯಾ ಆ ನಂತರ, ಅಥವಾ ಮೀಟ್ ಮಾಡಿದೀರಾ ಫ್ರೆಂಡ್ಸ್ ಅನ್ನ ಎಲ್ಲ? ನನ್ಗೆ ಫ್ರೆಂಡ್ಸ್ ಆಗಿದ್ದವ್ರು ಎಲ್ಲ ನನಗೆ ಇವತ್ತು ಫ್ರೆಂಡ್ಸ್ ಆಗಿದ್ದಾರೆ, ನನಗೆ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ, ಅಷ್ಟೇ ನನ್ನನ್ನ ನೋಡ್ಕೊಂಡಿದ್ದಾರೆ. ಈ ಸಂದರ್ಭ ನಡೆದಾಗ್ಲೂ ನನಗೆ ಅಷ್ಟೇ ಸಪೋರ್ಟ್ ಆಗಿದ್ದಾರೆ ಎಲ್ಲಾರು. ಯಾರು ಒಬ್ರು ನನಗೆ ಇದು ಈ ಘಟನೆ ಆದ್ಮೇಲೆ ನನಗೆ ಮಾತಾಡದೆ ಇರೋದೋ, ಇಲ್ಲ ನನ್ನ ಮನ್ಸಲ್ಲಿತ್ತು ಇದು ಈ ಘಟನೆ ಆದ್ಮೇಲೆ ಆಚೆ ಬಂದಾಗ ನಮ್ಮನ್ನ ಒಂದು ಬೇರೆ ತರ ನೋಡ್ತಾರೆ, ಬೇರೆ ಇದಾಗುತ್ತಾ ಅಂತ ನನಗೂ ಒಂದು ಫೀಲಿಂಗ್ ಇತ್ತು. ಬಟ್ ದೇರ್ ಹ್ಯಾಸ್ ಬಿನ್ ನೋ ಡಿಫರೆನ್ಸ್. ಎವ್ರಿಬಡಿ ಇಸ್ ಗಿವಿಂಗ್ ಮೀ ದ ಸೇಮ್ ಲವ್ and everyone is taking me on the same page. As a human, anyone, this incident can happen to anyone, madam. It is not me or you. It is applicable to anyone. So it is a mistake which happened, and things went out of proportion. Things blew out, and the timing was wrong. The incident was wrong. So that is what happened. So nobody is actually stayed away from me. Everybody is still the same with me. ಈಗ ನಾನು ನೋಡಿದ ಹಾಗೆ ಅಥವಾ and there are some good friends ಹೇಳಿ who have all stayed with me and supported me through thick and thin. They have advised me. ನನಗೆ ಅಣ್ಣ ಅಂತ some people who are elder to me have advised me like a brother. Some people who are younger to me have stood with me. You know, that is what has happened. ಜೈಲಿಗೆ ಹೋದ್ ಬಂದ ಬಳಿಕ ಯಾವತ್ತಾದ್ರೂ ಏನೋ ಒಂದು ವಿಚಾರ ಅಥವಾ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡುವಂತಹ ರೀತಿಯಲ್ಲಿ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಯಾಕಂದ್ರೆ ಏನೇ ಮಾಡಿದ್ರು ಏನಾಗುತ್ತೋ ಆ ತರ ಯೋಚನೆ ಬರುತ್ತೆ, ಅಥವಾ ನಮ್ಮ ತಂದೆಗೆ, ನಮ್ಮ ಅಪ್ಪನಿಗೆ ಆಗುದು, ನಮ್ಮ ಫ್ಯಾಮಿಲಿಗೆ ಏನಾದ್ರೂ ನಾನು ಮತ್ತೇನೋ ಮಾಡಕ್ ಹೋದ್ರೆ ಇನ್ನೇನೋ ಆಗುವಂತಹ ಭಯ, ಆ ತರದ್ ಏನಾದ್ರೂ ಕಾಡ್ತಾ ಇದೆಯಾ ಈಗ ನಿಮ್ಗೆ? ತುಂಬಾ ಜಾಸ್ತಿ ಆಗ್ತಾ ಇದೆ ಮೇಡಮ್. ಎಲ್ಲೂ ಹೋಗಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ಎಲ್ಲ ಹೋದ್ರೆ ಏನಾಗುತ್ತೆ, ನೀವು ನಮ್ಮ ಮಾಧ್ಯಮದವರು ಅದನ್ನ ಹೆಂಗ್ ತೋರಿಸ್ತಾರೆ ಅಂತ ಇರೋ ಒಂದು ಭಯ, ಆ ಒಂದು ಭಯದಲ್ಲಿ ಬದುಕ್ತಾ ಇದ್ದೀನಿ. ನಿಮ್ ಫ್ಯಾಮಿಲಿ ಅವ್ರ ಹತ್ರ ಕೂಡ ಇದನ್ನ ಹೇಳ್ಕೊಂಡಿದ್ದೀರಿ ನೀವು? ಹೌದು ಮೇಡಮ್, ನನಗೆ ನಾನು ಏನೇ ಇದ್ರು ನನ್ನ ತಂದೆ ಹತ್ರ ಶೇರ್ ಮಾಡ್ತೀನಿ ಮೇಡಮ್. ನನ್ನ ತಂದೆ ಹತ್ರ ಹೇಳಿದ್ದೀನಿ, ನನ್ನ ತಾತನ ಹತ್ರ ಹೇಳಿದ್ದೀನಿ. ಅವ್ರು ನನಗೆ ಅದಕ್ಕೆ ಏನ್ ಬೇಕು ಅದು ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ.